ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜ್ಮಲ್ ಶ್ರೀ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಲ್ಲಿದೆ. ಬಂಧ ಅಧಿಕಾರದ 13ನೇ ಮಂಗಲ ಕಲಶಿದೆ. ನ ಆತ್ಮಾತ್ಮನೋ ಯಾತಿ ಯಥಾರ್ಥಕಾಂತಃ ತಸ್ಮಿನ್ ನಿಮಿತ್ತಂ ಪರಸಂಗ ಏವ ವಸ್ತು ಸ್ವಭಾವೋ ಅನುವೇದಿ ತಾವತ್. ದ್ರವ್ಯದ ಪರಿಣಾಮಗಳ ಕಾರಣಗಳು ಎರಡು ಪ್ರಕಾರವಿವೆ. ಒಂದು ಉಪಾದಾನ ಕಾರಣವಿದ್ದರೆ ಇನ್ನೊಂದು ನಿಮಿತ್ತ ಕಾರಣವಿದೆ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ದ್ರವ್ಯದೊಳಗೆ ಅಂತರ್ಗರ್ಭಿತವಿದೆ. ಅದಂತೂ ಯಾವ ದ್ರವ್ಯದ್ದು ಅದೇ ದ್ರವ್ಯದಲ್ಲಿ ಆಗುತ್ತದೆ ಎಂಬುದು ನಿಶ್ಚಯವಿದೆ. ನಿಮಿತ್ತ ಕಾರಣ ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅನ್ಯ ದ್ರವ್ಯವು ತನ್ನ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ. ಅದಂತೂ ಯಾವ ದ್ರವ್ಯದ್ದಿದೆ ಆ ದ್ರವ್ಯದಲ್ಲಿ ಆಗುತ್ತದೆ, ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಹೀಗೆ ನಿಶ್ಚಯವಿದೆ. ಹೇಗೆ ಮೃತ್ತಿಕೆಯು ಕೊಡದ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ, ಅದರ ಉಪಾದಾನ ಕಾರಣವು ಮೃತ್ತಿಕೆಯಲ್ಲಿ ಕೊಡರೂಪ ಪರಿಣಮನ ಶಕ್ತಿಯೂ ಇದೆ. ನಿಮಿತ್ತ ಕಾರಣವು ಕುಂಭಾರ, ಚಕ್ರ, ದಂಡ ಇತ್ಯಾದಿಗಳಿವೆ. ಹಾಗೆಯೇ ಜೀವದ್ರವ್ಯವು ಅಶುದ್ಧ ಪರಿಣಾಮ ಎಂದರೆ ಮೋಹರಾಗದ್ವೇಷ ರೂಪವಾಗಿ ಪರಿಣಮಿಸುತ್ತದೆ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ ವಿಭಾಗ ರೂಪ ಅಶುದ್ಧ ಪರಿಣಮನ ಶಕ್ತಿಯೂ ಇದೆ. ತಸ್ಮಿನ್ ನಿಮಿತ್ತಂ ನಿಮಿತ್ತ ಕಾರಣವು ಪರಸಂಗ ಇಲ್ಲಿ ಬಂದದ್ದಿದೆ ವಿಷಯ. ದರ್ಶನ ಮೋಹ, ಚಾರಿತ್ರ ಮೋಹ, ಕರ್ಮ ರೂಪ ಕಟ್ಟಿದಂಥ ಜೀವದ ಪ್ರದೇಶಗಳಲ್ಲಿ ಏಕಕ್ಷೇತ್ರಾವಗಾಹ ರೂಪವಿರುವ ಉಜ್ಜಲ ದ್ರವ್ಯದ ಪಿಂಡ, ಅದರ ಉದಯವೂ ಇದೆ. ಎರಡು ಅದರೊಳಗೆ ವಿಭಾಗ ಏನು? ದರ್ಶನ ಮೋಹ, ಚಾರಿತ್ರ ಮೋಹ, ಕರ್ಮರೂಪ ಕಟ್ಟಿದಂಥ, ಬೇರೆ ಕರ್ಮರೂಪದಿಂದ ಕಟ್ಟಿರುವಂಥವು ಅಲ್ಲ. ಉಜ್ವಲ ಪಿಂಡಿ ಇರಲಿ, ಆದರೆ ದರ್ಶನ ಮೋಹ ಮತ್ತು ಚಾರಿತ್ರ ಮೋಹ ರೂಪದಿಂದ ಯಾವ ಕಟ್ಟಿದವೆಯೋ ಅವು. ದರ್ಶನ ಮೋಹ ಮತ್ತು ಚಾರಿತ್ರ ಮೋಹ ವಿಭಾವ ಪರಿಣಾಮ ಅಶುದ್ಧ ಪರಿಣಾಮಗಳೇನು ಜೀವದಲ್ಲಿ ಆಡ್ತವೆ, ಅದಕ್ಕೆ ನಿಮಿತ್ತ ಕಾರಣ ಹೇಳ್ತಾ ಇದ್ದಾರೆ. ಕಟ್ಟಿದವೆ ಒಂದು ಮಾತು. ಎರಡನೇದೇನ, ಜೀವದ್ರವ್ಯದ ಜೊತೆ ಜೀವದ ಪ್ರದೇಶಗಳಲ್ಲಿ ಏಕಕ್ಷೇತ್ರಾವಗಾಹ ರೂಪ ಇದಾವ್ರೆ ಉದ್ಗಲ ದ್ರವ್ಯದ ಪಿಂಡ, ಅದರ ಉದಯವೂ ಇದೆ. ನಿಮಿತ್ತ. ಅದರ ಉದಯ ಏನಿದೆ ಅದು ನಿಮಿತ್ತ ಇದೆ. ಇನ್ನು ಮುಂದೋದೋಣ. ಒಂದು ವೇಳೆ ಮೋಹ ಕರ್ಮ ರೂಪ ಉದ್ಗಲ ಪಿಂಡದ ಉದಯವು ತನ್ನ ದ್ರವ್ಯದ ಜೊತೆ ವ್ಯಾಪ್ಯ ವ್ಯಾಪಕ ರೂಪವಿದೆ, ಜೀವದ್ರವ್ಯದ ಜೊತೆ ವ್ಯಾಪ್ಯ ವ್ಯಾಪಕ ರೂಪವಾಗಿಲ್ಲ. ಆದಾಗ್ಯೂ ಮೋಹಕರ್ಮದ ಉದಯವಾದ ಮೇಲೆ ಜೀವದ್ರವ್ಯವು ತನ್ನ ವಿಭಾವ ಪರಿಣಾಮ ರೂಪವಾಗಿ ಪರಿಣಮಿಸುತ್ತದೆ. ಹೀಗೆಯೇ ವಸ್ತುವಿನ ಸ್ವಭಾವವಿದೆ. ಇದು ಹಾಗೆ ಯಾಕ ಅನ್ನೋ ಮಾತಿಲ್ಲ. ಮೇಲನು ಎರಡು ನಿಶ್ಚಯ ಹೇಳಿ ಬಂದಿದ್ದಾರೆ, ಉಪಾದಾನ ಮತ್ತು ನಿಮಿತ್ತದ ಸಲುವಾಗಿ. ಈ ಎರಡು ಹೇಳಿದ್ರೂ ಒಂದೇ ಹೇಳಿದ್ದಾರೆ ಅಲ್ಲಿ. ಇಲ್ಲೂ ಒಂದನ್ನೇ ಹೇಳ್ತಾ ಇದ್ದಾರೆ. ಏನು ಒಂದನ್ನು ಹೇಳ್ತಾ ಇದ್ದಾರೆ? ಉಪಾದಾನ ಕಾರಣ ಯಾವುದಿದೆಯೋ ಅದನ್ನೇ ಹೇಳ್ತಾ ಇದ್ದಾರೆ. ವಸ್ತುವಿನ ಸ್ವಭಾವನ ಹಾಗಿದ್ದೀರಿ. ಹಾಗೆ ನಿಮಿತ್ತ ಇದ್ದ ನಂತರ ರಾಗಾದಿಗಳ ಆಗೋದು. ಹೀಗೆ ವಸ್ತುವಿನ ಸ್ವಭಾವ ಇದೆಯೋ, ಅಥವಾ ಜೀವದ್ರವ್ಯದೊಳಗ ಯಾವ ಅಂತರ್ಗರ್ಭಿತ ಶಕ್ತಿ ಅಶುದ್ಧ ವಿಭಾವ ಪರಿಣಾಮ ರೂಪ ಆಗುವಂಥದ್ದು, ಪರಿಣಮನ ರೂಪ ಆಗುವಂಥದ್ದು ಅದೇ
ದ್ರವ್ಯದೊಳಗೆ ಶಕ್ತಿ ಇದೆ, ಪರಿಣಮನ ರೂಪ ಆಗೋದು. ದ್ರವ್ಯದೊಳಗೆ ನಿರಂತರ ಪರಿಣಮನ ಆಗ್ತಾ ಇರೋದು, ಆ ಪರಿಣಮನದ ಒಂದೊಂದು ಸಮಯದ ಯಾವ ವ್ಯಕ್ತ ಅವಸ್ಥಾ ಇದೆಯೋ ಅದಕ್ಕಂತಾರ ಪರ್ಯಾಯ. ದ್ರವ್ಯ ನಿರಂತರ ಪರಿಣಮನ ಮಾಡ್ತಾ ಇರ್ತಿದೆ, ಅದಕ್ಕೆ ಆ ಪರ್ಯಾಯದ ಜೊತೆಗೆ ಯಾವ ಸಂಬಂಧನೂ ಇಲ್ಲ. ಯಾವ ಪರ್ಯಾಯದ ಜೊತೆಗೆ? ಆ ಪರಿಣಮನದ ವರ್ತಮಾನ ಸಮಯದ ವ್ಯಕ್ತ ದಶ ಏನಿದೆಯಲ್ಲ ಅದರ ಜೊತೆಗೆ ಅದಕ್ಕೆ ಯಾವ ಸಂಬಂಧ ಇಲ್ಲ. ಯಾವುದರ? ದ್ರವ್ಯದ. ಬಹಳ ಅದ್ಭುತ ಮಾತ್ರೆ. ಎಷ್ಟು ನಿರಪೇಕ್ಷ ಇದೆ ಈ ದ್ರವ್ಯ. ಆ ದ್ರವ್ಯ ನಾನು ಅಂಥೇಳಿ ತಿಳಿಯೋದಿದೆ, ಇಷ್ಟೇ ರೀ. ಏನು ಇರ್ತಿದೆ ಇರಲಿ ಅದು. ಯಾವುದ? ಆ ದ್ರವ್ಯದ ಪರಿಣಮನದೊಳಗ ಸಮಯ ಸಮಯಕ್ಕೆ ಯಾವುದು ವ್ಯಕ್ತ ದಶ ಇರ್ತಿದೆ ಇರಲಿ, ಅದಕ್ಕೆ ಏನು ಸಂಬಂಧ ಇದೆ ರೀ? ಅರೆ ಇಷ್ಟು ನಿಷ್ಠುರತೆ, ಇಷ್ಟು ನಿಶ್ಚಿತ ನಿರ್ಣಯ ಜೀವದ ಯಾವಾಗ ಆಗ್ತಿದೆಯೋ ಆವಾಗ ಜೀವ ದುಃಖಿ ಆಗೋದು ಯಾವ ಕಾರಣನೂ ಶೇಷ ಉಳಿಯುವುದಿಲ್ಲ. ಏನು ಹೇಳಿತು? ಜೀವದ್ರವ್ಯ. ಜೀವದ್ರವ್ಯದ ಸ್ವಭಾವ ಹೇಗಿದೆ? ಯಾವುದೇ ಕಾಲದೊಳಗೆ, ಮೊದಲಿನ ಮಾತು ಬಿಟ್ಟು ಬರುವುದಿಲ್ಲ. ಜೀವದ್ರವ್ಯದ ಸ್ವಭಾವ ಹೇಗಿದೆ? ಯಾವುದೇ ಕಾಲದೊಳಗ ಮೋಹರಾಗ ದ್ವೇಷ ರೂಪ ವಿಭಾವ ಪರಿಣಾಮಗಳ ಕಾರಣ ರೂಪದಿಂದ ಪರಿಣಮಿಸುವಂಥ ಸ್ವಭಾವನೆ ಇಲ್ಲ. ಏನು ಹೇಳಿದ್ರಿ? ಎರಡೂ ಇಲ್ಲೇ ವಿರೋಧ ಕಾಣಿಸ್ತಾ ಇದ್ದಾವೆ. ಯಾವ ಕಾಲದಲ್ಲೂ ಅದರ ಸ್ವಭಾವನೆ ಇಲ್ಲ. ಏನ? ಮೋಹರಾಗ ದ್ವೇಷ ಪರಿಣಾಮಗಳಿಗೆ ಕಾರಣ ರೂಪವಾಗಿ ಪರಿಣಮಿಸುವಂತಹದ್ದು ಅದರ ಸ್ವಭಾವ ಇಲ್ಲ. ಯಾವ ಕಾಲದೊಳಗೂ ಇಲ್ಲ. ಪಂಚಮ ಕಾಲ ಚತುರ್ಥ ಕಾಲದ ಮಾತಿಲ್ಲ, ಸಂಜ್ಞೆ ಅಸಂಜ್ಞೆದ ಮಾತಿಲ್ಲ, ನಿಗೋಧ ಸಿದ್ಧದ ಮಾತು ಕೂಡ ಅಲ್ಲಿ ನಡೆಯುವುದಿಲ್ಲ. ಏನು ಹೇಳ್ತು? ಇನ್ನೊಂದ್ಸಲ, ಯಾವ ಕಾಲದಲ್ಲಿ ಕೂಡ ಮೋಹರಾಗ ದ್ವೇಷ ಪರಿಣಾಮಗಳಿಗೆ ಕಾರಣ ರೂಪವಾಗಿ ಪರಿಣಮಿಸುವಂಥ ಸ್ವಭಾವ ಜೀವದ್ರವ್ಯದ ಇಲ್ಲ. ಇನ್ನು ಇಲ್ಲೇನು ಹೇಳಿದ್ರು? ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ, ಎರಡು ಕಾರಣದ ಕಾರ್ಯ ಆಗು ವೇಳೆದೊಳಗೆ ಜೀವದಲ್ಲೇ ಮೋಹರಾಗ ದ್ವೇಷ ರೂಪದ ಪರಿಣಾಮಗಳಾಗ್ತಾವಲ್ಲ, ಅದಕ್ಕೆ ಉಪಾದಾನ ಕಾರಣ ಯಾವುದಾ? ಜೀವದ್ರವ್ಯದೊಳಗನ ಅಂತರ್ಗರ್ಭಿತಿದೆ. ಏನಿದೆ? ವಿಭಾವ ರೂಪ ಪರಿಣಮನ ಮಾಡುವಂಥ ಅಶುದ್ಧ ವಿಭಾವ ರೂಪ ಪರಿಣಮನ ಮಾಡುವಂಥ ಶಕ್ತಿ. ಅರೆ ಹಾಗಾದ್ರೆ ಪರಿಣಾಮಗಳಿಗೆ ಕಾರಣ ರೂಪ ಆಗುವಂಥ ಪರಿಣಮನ ಇದು ಮಾಡುವುದಿಲ್ಲ. ಏನಿದೆ? ಆ ಅಶುದ್ಧ ಪರಿಣಾಮಗಳಿಗೆ ಕಾರಣ ರೂಪ ಆಗುವ ಹಾಗೆ ಪರಿಣಮನ ಮಾಡುವುದಿಲ್ಲ. ಮತ್ತಿಲ್ಲೇನು ಹೇಳಿದರು? ಅಶುದ್ಧ ವಿಭಾವ ಪರಿಣಮನ ರೂಪ ಶಕ್ತಿ ದ್ರವ್ಯದೊಳಗೆ ಇದೆ. ಅಶುದ್ಧ ಪರಿಣಮನ ರೂಪ ವಿಭಾವ, ಅಶುದ್ಧ ವಿಭಾವ ಪರಿಣಮನ ರೂಪ ವಿಭಾವ ಪರಿಣಮನ ರೂಪ ಶಕ್ತಿ ದ್ರವ್ಯದ್ದೇ ಇದೆ. ಅಲ್ಲೇನು ಹೇಳಿದರು? ವಿಭಾವ ಪರಿಣಾಮಗಳಿಗೆ ಕಾರಣ ರೂಪದಿಂದ ಪರಿಣಮಿಸುವಂಥ ಶಕ್ತಿ ಏನಿದೆ ವಿಶೇಷದರೊಳಗೆ? ಅದರೊಳಗಡೆ ಏನಿದೆ? ಎರಡೂ ಇಟ್ಕೊಳ್ಳೋದಲ್ಲ ಎದುರಿಗೆ. ಇಲ್ಲಿ ಗ್ರಂಥದೊಳಗಂತೂ ಬರೆದದ್ದು ಅದಾವು, ಸ್ಮರಣೆ ಇಟ್ಕೊಳ್ಳೋ ಮಾತಿಲ್ಲ. ಜ್ಞಾನವನ್ನು ಅಲ್ಲಿ ತೊಡಗಿಸಿ ವಿಚಾರ ಮಾಡೋದಿದೆ. ಏನು ಹೇಳಿದ್ರು? ಉಪಾದಾನ ಕಾರಣ ಹೇಳುವ ವೇಳೆದೊಳಗ ಅಶುದ್ಧ ವಿಭಾವ ರೂಪ ಪರಿಣಮನ ಮಾಡುವಂಥ ಶಕ್ತಿ ದ್ರವ್ಯದೊಳಗೆ ಇದೆ. ಅಶುದ್ಧ ವಿಭಾವ ಪರಿಣಾಮಗಳಿಗೆ ಕಾರಣ ರೂಪವಾಗಿ ಪರಿಣಮನ ಮಾಡುವಂಥ ಶಕ್ತಿ ದ್ರವ್ಯದೊಳಗೆ ಇಲ್ಲ. ಇಲ್ಲಿ ವ್ಯತ್ಯಾಸ ಏನು ಬಂತು?
ಆ ಪರಿಣಾಮಗಳಿಗೆ ಇದು ಕಾರಣ ರೂಪವಾಗಿ ಪರಿಣಮಿಸುವುದಿಲ್ಲ. ಆದರೆ ಇದರದ್ದು ಯಾವ ಪರಿಣಮನ ಶಕ್ತಿ ಇದೆಯಲ್ಲ ಅಖಂಡ, ಆ ಪರಿಣಮನ ಶಕ್ತಿಯೊಳಗ ಏನಿದೆ ಅಶುದ್ಧ ವಿಭಾವ ರೂಪದಿಂದ ಪರಿಣಮನ ಮಾಡೋದು. ಪರಿಣಮನ ಮತ್ತು ಪರಿಣಾಮ ತಿಳಿತಾ ಇದೆಯಲ್ಲ, ಅಶುದ್ಧ ವಿಭಾವ ರೂಪದಿಂದ ಪರಿಣಮನ ಮಾಡುವ ಶಕ್ತಿ ಜೀವದೊಳಗೆ ಇದೆ. ಪರಿಣಮನ ಮಾಡುವ ಶಕ್ತಿ ಜೀವದೊಳಗೆ ಇದೆ. ಪರಿಣಾಮಗಳಿಗೆ ಕಾರಣ ಆಗುವಂತಹ ಶಕ್ತಿ ಜೀವದ್ರವ್ಯದೊಳಗೆ ಇಲ್ಲ, ಯಾವ ಕಾಲದೊಳಗೂ ಇಲ್ಲ. ಪರಿಣಾಮಗಳಿಗೆ ಕಾರಣ ರೂಪದಿಂದ ಪರಿಣಮಿಸುವಂತಹ ಶಕ್ತಿ ಇಲ್ಲ. ಅರೆ, ಕಾರಣ ರೂಪದಿಂದ ಪರಿಣಮಿಸುವಂತಹ ಶಕ್ತಿ ಇಲ್ಲ, ಕಾರಣ ರೂಪದಿಂದ. ಹಾಗಾದ್ರೆ ಏನು? ಆ ಪರಿಣಮನ ರೂಪದ ಕಾರ್ಯ ಏನಿದೆಯಲ್ಲ, ಆ ಕಾರ್ಯ ದ್ರವ್ಯದ ಆ ವರ್ತಮಾನದ ಆಯಾ ವರ್ತಮಾನದ ಶಕ್ತಿ ಇದೆ. ಪರಿಣಮನದ ಪರಿಣಮನ. ಅರೆ, ಪರಿಣಮನ ಯಾಕೆ ಅಂತಂದ್ರ ಯಾವ ಪರಿಣಮನದೊಳಗ ಯಾವ ಸಮಯದಲ್ಲಿ ವಿಭಾವ ವ್ಯಕ್ತ ಇದೆಯಲ್ಲ, ಆ ಪರಿಣಮನ ಆ ವಿಭಾವಕ್ಕೆ ಕಾರಣ ರೂಪ ಇಲ್ಲ. ತಿಳ್ಕೊಳ್ಳೋದು, ಯಾವ ಪರಿಣಮನದೊಳಗ ಸಮಯ ಸಮಯಕ್ಕೆ ಅಥವಾ ಯಾವ ಸಮಯದೊಳಗ ವಿಭಾವ ರೂಪದ ವ್ಯಕ್ತ ದಶ ಇದೆಯೋ ಆ ದಶೆಗೆ ಈ ಪರಿಣಮನ ಕಾರಣ ಇಲ್ಲ. ಆದರೆ ಈ ಪರಿಣಮನದೊಳಗ ಆ ಪರಿಣಾಮಗಳು ಬಂದು ಹೋಗ್ತಾವ್ರೆ. ತಿಳಿತಾ ಇದೆಯಲ್ಲ, ಅಶುದ್ಧ ಪರಿಣಾಮಗಳ ಬಂದು ಹೋಗ್ತವೆ. ಇದರಿಂದ ಸ್ಪಷ್ಟ ಏನಾಗ್ತಿದೆ ಅಂತಂದ್ರ ಪರಿಣಾಮಕ್ಕ ದ್ರವ್ಯಕ್ಕ ಸಂಬಂಧ ಇಲ್ಲ. ಆದ್ರೆ ಆ ಪರಿಣಾಮ ಯಾವ ಪರಿಣಮನದ ಒಂದು ಅಂಶ ಇದೆ ಅಲ್ಲ, ಆ ಪರಿಣಮನ ದ್ರವ್ಯದ್ದು ಇದೆ. ತಿಳಿತೇನ್ರಿ? ಇಲ್ಲ, ಪರಿಣಾಮಕ್ಕ ದ್ರವ್ಯಕ್ಕ ಸಂಬಂಧ ಇಲ್ಲ. ಆ ಪರಿಣಾಮಕ್ಕೆ ಕಾರಣನೂ ಆಗುವಂಥದ್ದು ಸ್ವಭಾವ ಇದರದ್ದು ಇಲ್ಲ. ಅಶುದ್ಧ ಪರಿಣಾಮಗಳಿಗೆ ಕಾರಣ ರೂಪವಾಗಿ ಪರಿಣಮಿಸುವಂತಹ ಸ್ವಭಾವ ಇದರದ್ದು ಇಲ್ಲ. ಹಾಗಾದ್ರೆ ಅದೇನಿದೆ? ಅದು ಸ್ವತಂತ್ರ ಇದೆ. ಯಾವುದ ಪರಿಣಾಮ? ಯಾವುದ ಅಶುದ್ಧ ಪರಿಣಾಮ. ನಮಗಿಲ್ಲಿ ಶುದ್ಧ ಪರಿಣಾಮದ ಮಾತಿಲ್ಲ, ಅಶುದ್ಧ ಪರಿಣಾಮದ ಮಾತಿದೆ. ಅಧಿಕಾರ ಬಂದದ್ದು ಇದೆ. ಏನಿದೆ? ಅಶುದ್ಧ ಪರಿಣಾಮಗಳ ಜೊತೆಗೆ ಜೀವದ ಯಾವ ಕಾಲದಲ್ಲೂ ಯಾವ ರೀತಿಯ ಸಂಬಂಧ ಇಲ್ಲ. ಹೇಗೆ ಹೇಳ್ತೀರಿ? ಆ ಪರಿಣಾಮಗಳಿಗೆ ಕಾರಣ ರೂಪದಿಂದ ಪರಿಣಮಿಸುವಂಥ ಸ್ವಭಾವನ ಜೀವದ್ದೇ ಇಲ್ಲ. ಇಷ್ಟು ತಿಳಿತೇನೆ. ಅಶುದ್ಧ ಪರಿಣಾಮ ಮೋಹ ರಾಗ ದ್ವೇಷ ರೂಪದ ಯಾವ ಅಶುದ್ಧ ಪರಿಣಾಮಗಳಿದಾವೆಯೋ ಆ ಪರಿಣಾಮಗಳ ಜೀವದ್ರವ್ಯದ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಇಟ್ಟುಕೊಳ್ಳುವುದಿಲ್ಲ ಅನ್ನೋ ಮಾತಿಲ್ಲ. ಇದುವೇ ಅದರ ಜೊತೆಗೆ ಸಂಬಂಧ ಇಟ್ಕೊಳ್ಳುವುದಿಲ್ಲ. ಯಾಕೆ? ಯಾಕೆ ಅಂತಂದ್ರ ಇದರ ಪರಿಣಮನೇನ ಅಖಂಡ ಮಾಡ್ತಿದೆ. ಇದರ ಪರಿಣಮನದೊಳಗ ಅದಕ್ಕೆ ಕಾರಣ ಆಗುವಂಥ ಶಕ್ತಿನೇ ಇಲ್ಲ. ಅದಕ್ಕೆ ಕಾರಣ ರೂಪವಾಗಿ ಇದು ಯಾವ ಕಾಲದಲ್ಲೂ ಪರಿಣಮಿಸುವುದಿಲ್ಲ. ಇದು ಒಂದು ವಿಭಾಗ. ಇದು ಶುದ್ಧ ಏನು ಮಾಡಿತು? ಆ ಪರಿಣಾಮಗಳಿಗೆ ಜೀವದ್ರವ್ಯಕ್ಕ ಯಾವ ಕಾಲದಲ್ಲೂ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ. ಆ ದೋಷಕ್ಕ ಈ ಜೀವದ್ರವ್ಯ ಜವಾಬ್ದಾರ ಅಲ್ಲ. ತಿಳಿತಂದ್ರೆ ಇಷ್ಟು ಒಂದು ವಿಭಾಗ ಆಯ್ತು. ಈಗ ಎರಡನೇ ವಿಭಾಗದೊಳಗೆ ಇಲ್ಲೇನು ಹೇಳ್ತಾ ಇದ್ದಾರೆ? ಇಲ್ಲಿ ಹೇಳ್ತಾ ಇದ್ದಾರೆ ವಿಭಾವ ರೂಪದಿಂದ, ಅಶುದ್ಧ ವಿಭಾವ ರೂಪದಿಂದ ಪರಿಣಮನ ಮಾಡುವಂತಹ ಶಕ್ತಿ ಜೀವದ್ದೇ ಇದೆ. ಅಶುದ್ಧ ವಿಭಾವ ರೂಪದಿಂದ ಪರಿಣಮನ ಮಾಡುವಂತಹ ಶಕ್ತಿ ಜೀವದ್ದೇ ಇದೆ. ಇಲ್ಲಿ ಹೇಳ್ರಿ, ಅಶುದ್ಧ ವಿಭಾವಕ್ಕೆ ಕಾರಣ ಆಗುವುದಿಲ್ಲ ಮತ್ತು ಅಶುದ್ಧ ವಿಭಾವ ರೂಪದಿಂದ ಹೇಗೆ ಪರಿಣಮನ ಮಾಡುತ್ತಿದೆ? ವಿಭಾವಕ್ಕೆ ಕಾರಣ ರೂಪದಿಂದ ಇದು ಪರಿಣಮಿಸುವುದಿಲ್ಲ.
ಇದನ್ನು ಹೇಳುವ ಅವಶ್ಯಕತೆ ಏನಿತ್ತು ಅಂತಂದ್ರೆ ಕಾರಣ ರೂಪದಿಂದ ಪರಿಣಮಿಸುವಂಥ ಶಕ್ತಿ ಜೀವದ್ರವ್ಯದಲ್ಲೇ ಇರ್ತಿತ್ತು ಅಂತಂದ್ರೆ ಕಾರಣದ ಸದ್ಭಾವದೊಳಗೆ ಕಾರ್ಯ ಆಗೋದನ್ನರೆ ತಿಳಿತಾ ಇದೇನ. ಒಂದು ವೇಳೆ ಅಶುದ್ಧ ಪರಿಣಾಮಗಳಿಗೆ ಕಾರಣ ರೂಪವಾಗಿ ಪರಿಣಮಿಸುವಂಥ ಶಕ್ತಿ ಜೀವದ್ರವ್ಯದೊಳಗೆ ಇರ್ತಿತ್ತು ಅಂತಂದ್ರ ಕಾರಣದ ಸದ್ಭಾವದೊಳಗೆ ಕಾರ್ಯ ಆಗ್ತಾನೆ ಇರೋದ್ರಿ. ಹೌದೇನಿಲ್ರಿ? ಕಾರ್ಯ ಆಗ್ತಾನೆ ಇರೋದು. ಅಶುದ್ಧ ಭಾವಗಳದ ಅಭಾವ ಯಾವುದೇ ಆಗುವ ಸಾಧ್ಯತೆ ಇಲ್ಲ. ಹಾಗಾದ್ರೆ ಆ ಸ್ವಯಂ ಅದ ಅಶುದ್ಧ ಪರಿಣಮನ ಅಶುದ್ಧ ವಿಭಾವ ರೂಪದಿಂದ ಪರಿಣಮನ ಅದು ಹೇಗೆ ಮಾಡ್ತಿದೆ? ಸ್ವಯಂ ಹೇಗೆ ಮಾಡ್ತಿದೆ ಅಂತಂದ್ರೆ ಯಾವ ಪರ್ಯಾಯ ಆ ಪರಿಣಮನದೊಳಗೆ ಕಾಣಿಸ್ತಿದೆ ಅಲ್ಲ, ಯಾವ ಪರ್ಯಾಯ ಅಶುದ್ಧ ವಿಭಾವ ಪರ್ಯಾಯ ಯಾವ ಸಮಯದಲ್ಲಿ ಅದು ಕಾಣಿಸ್ತಿದೆ ಅಲ್ಲ, ಅದು ಜೀವದ ಪರಿಣಮನದೊಳಗನೆ ಇದೆ ರೀ. ಆ ಪರ್ಯಾಯದ ಕ್ಷೇತ್ರ ಬೇರೆ ಯಾವುದು ಇಲ್ಲ. ಆ ಪರ್ಯಾಯಕ್ಕೆ ನಿಲ್ಲಲಿಕ್ಕೆ ಇನ್ನೊಂದು ಯಾವುದರದ್ದು ಆಧಾರ ಇಲ್ಲ. ಈ ಪರಿಣಮನ ಏನಿದೆ ಅಲ್ಲ, ಅರೆ ಜೀವದ್ರವ್ಯ ಅಂತೂ ಅಖಂಡ ಪರಿಣಮನ ಮಾಡ್ತಾ ಇರ್ತಿದೆ. ಆ ಪರಿಣಮನದೊಳಗ ಯಾವ ಸಮಯದೊಳಗ ರಾಗ ರೂಪದ ಪರ್ಯಾಯ ಬಂದು ನಿಲ್ಲಬೇಕೋ ಅದು ಸ್ವತಂತ್ರ ಇದೆ. ಈ ಚೌಕಟ್ಟಿನೊಳಗೆ ಬಂದು ನಿಲ್ಲುತ್ತಿದೆ ರೀ ಅದ ಒಂದು ಸಮಯ. ಹಾಗಾದ್ರೆ ಆ ಸಮಯ ಸಾಪೇಕ್ಷ ಇದೇನಾಯ್ತು? ಅಶುದ್ಧ ಪರಿಣಾಮನ ಮಾಡಿರ್ತಾರೆ. ತಿಳಿತೇನ್ರಿ? ಅಶುದ್ಧ ಪರಿಣಾಮ ಮಾಡಿಲ್ಲ. ತಿಳಿತಾ ಇದೆ? ಅಶುದ್ಧ ಪರಿಣಾಮ ಮಾಡಿಲ್ಲ. ಅದೇ ಹೇಳ್ತಾ ಇರೋದ್ರಲ್ಲ ಈಗ ಅಂತರ್ಗರ್ಭಿತನ ಹೇಳ್ತಾ ಇದೆ. ಜೀವದ್ರವ್ಯದೊಳಗನ ಅಶುದ್ಧ ವಿಭಾವ ಪರಿಣಮನ ರೂಪ ಶಕ್ತಿ ಅಂತರ್ಗರ್ಭಿತ ಇದೆ. ಅಂತರ್ಗರ್ಭಿತ ಅಂತಂದ್ರೆ ಆ ಅಶುದ್ಧ ಪರಿಣಾಮವನ್ನ ಜೀವದ್ರವ್ಯ ಮಾಡಲಿಲ್ಲ. ಒಂದು ಮಾತು. ಆ ಅಶುದ್ಧ ಪರಿಣಾಮಕ್ಕೆ ಜೀವದ್ರವ್ಯ ಕಾರಣ ರೂಪದಿಂದ ಪರಿಣಮಿಸಲಿಲ್ಲ. ಇದು ಒಂದು ವಿಭಾಗ. ಹಾಗಾದ್ರೆ ಅದು ಅಶುದ್ಧ ವಿಭಾವ ಪರಿಣಮನ ರೂಪವಾಗಿ ಪರಿಣಮಿಸ್ತಿದೆ ಅಂದ್ರಲ್ಲ, ಅದಕ್ಕೆ ಕಾರಣ ಏನ? ಆ ಪರಿಣಾಮ ಏನಿದೆ ಅಲ್ಲ, ಈ ಪರಿಣಮನವೆಂಬ ಚೌಕಟ್ಟಿನೊಳಗ ಅದು ಆ ಸಮಯದೊಳಗ ವಾಸ ಮಾಡ್ತಿದೆ. ಅದಕ್ಕೆ ಇದೇನು ಮಾಡ್ತಿದೆ ರೀ? ಇದೇನು ಮಾಡ್ತಿದೆ? ಏನೂ ಮಾಡುವುದಿಲ್ಲ. ಇದು ತನ್ನಷ್ಟ. ಇದು ನೋಡ್ರಿ, ದಾರಿಯಿಂದ ಹೋಗುವಳೆದೊಳಗ ಚಕ್ರ ಇದೆಯಲ್ಲ, ವಾಹನದ ಚಕ್ರ, ಅದಕ್ಕೆ ಒಂದು ನೀರಿನೊಳಗೆ ಹೋದ ನಂತರ ನೀರು ಅಂಟ್ಕೊಳ್ತಿದೆ, ಮತ್ತು ಒಣ ಇದ್ರೊಳಗೆ ಹೋದ ನಂತರ ಒಣಗ್ತಿದೆ, ಆಮೇಲೆ ಮಣ್ಣಿನ ಕಣಗಳು ಅಂಟ್ಕೊಳ್ತವೆ. ಅದಕ್ಕೆ ಚಕ್ರ ಕಾರಣ ಇದೆ ಅಂದ್ರೆ ಅದಕ್ಕೆ ಆ ಅಂಟ್ಕೊಳ್ಳಿಕ್ಕೆ ಇಲ್ಲ. ಆದ್ರೆ ಅದು ಅಂಟಿದ್ದ ಜಾಗ ಯಾವುದ? ಚಕ್ರದಲ್ಲ. ಅದ ಎಲ್ಲಿ ಅಂಟಿತು? ಯಾವುದರ ಆಧಾರದಿಂದ ಇಲ್ಲಿಂದ ಅಲ್ಲಿಯವರೆಗೆ ಬಂತಾರೆ. ಅದ ಇಲ್ಲಿಂದ ಅಲ್ಲಿಯವರೆಗೆ ಬಂತಲ್ಲ. ಕೆಲವು ಮಳಲು ಬಂತು, ಕೆಲವು ಮಣ್ಣು ಬಂತು, ಕೆಲವು ಏನು ಹಿಟ್ಟಾದ ಬಿದ್ದಿರ್ತಿದೆ ರೋಡ್ ಮೇಲೆ ಅದು ಬಂತು, ಬಣ್ಣದ ಹುಡಿ ಬಿದ್ದಿರ್ತಿದೆ ಅದು ಬಂತು, ನೀರು ಬಿದ್ದಿರ್ತಿದೆ ಅದು ಬಂತು. ಯಾವುದರ ಆಧಾರದಿಂದ ಬಂತು? ಚಕ್ರದ ಆಧಾರದಿಂದನೇ ಬಂತಲ್ಲ. ಆ ಚಕ್ರ ಅದಕ್ಕೆ ಕಾರಣ ಇದೆ ಅಂತ? ಚಕ್ರ ಅದಕ್ಕೆ ಕಾರಣ ಇಲ್ಲ, ಆದ್ರೆ ಅದು ಚಕ್ರದ ಆಧಾರದಿಂದನೇ ಬಂತು. ಹಾಗಾದ್ರೆ ಈ ಪರಿಣಮನದೊಳಗನ ಅದು ಬಂದು ನಿಂತ್ಕೊಂತು. ಅದರದೆಷ್ಟು ಸಮಯ ಇತ್ತು ಅಷ್ಟು. ಒಂದು ಸಮಯದೊಳಗ ನೀನು ಜೀವದ್ರವ್ಯವನ್ನು ನೋಡಿದೆ ಅಂತಂದ್ರೆ ಅದು ಪರ್ಯಾಯ ರೂಪದಿಂದ ಕಾಣಿಸ್ತಿದೆ. ಆ ಪರ್ಯಾಯ ಎಂಥದ್ದಿದೆ? ರಾಗರೂಪ ಇದೆ. ಹಾಗಾದ್ರೆ ಅದ ಜೀವದ್ರವ್ಯದ ಕಾರ್ಯ ಇದೆಯೇನ? ಇಲ್ಲ. ಜೀವದ್ರವ್ಯದ ಕಾರ್ಯ ಅಂತೂ ಪರ್ಯಾಯಗಳಿಗೆ ಅವಕಾಶ ಕೊಡೋದಿದೆ. ಪರ್ಯಾಯಗಳ ರೂಪದಿಂದ ಪರಿಣಾಮ ಮಾಡೋದಿದೆ ಅಂಥೇಳಿ ವ್ಯವಹಾರದಿಂದ ಹೇಳ್ಬೋದು. ಚಕ್ರ ರೂಪದಿಂದ ಪರಿಣಾಮ ಮಾಡ್ತಾ ಇದೆ. ನೀರು, ಬಣ್ಣದ ಹುಡಿ, ಹಿಟ್ಟು, ಮಣ್ಣುಗಳ ರೂಪದಿಂದ ಪರಿಣಾಮ ಮಾಡ್ತಾ ಇದೆ. ಚಕ್ರ ರೂಪದಿಂದ ಪರಿಣಾಮ ಮಾಡ್ತಾ ಇದೆ. ಅದೇ ಪ್ರಕಾರ ಜೀವದ್ರವ್ಯದ ಪರಿಣಾಮನ ಹೇಗಿದೆ? ಚೈತನ್ಯ 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 ಚೈತನ್ಯ.
ಹಾಗಾದ್ರೆ ಆ ಚೈತನ್ಯದ ಈಗ ಇಷ್ಟಿಷ್ಟೇನು ಚೌಕಟ್ಟು ಅದಾವು, ಅದರೊಳಗೆ ಒಂದು ರಾಗ ಬಂದು ಕೊಡ್ತಿದೆ, ಒಂದು ದ್ವೇಷ ಬಂದು ಕೊಡ್ತಿದೆ, ಒಂದು ಮೋಹ ಬಂದು ಕೊಡ್ತಿದೆ. ಆಮೇಲೆ ಅವು ಉರುಳಿ ಹೋದ ಹಾಗೆ ಅವು ಬಿಟ್ಟು ಹೋಗ್ತಾವ್ರಿ. ಚಕ್ರದ ಗತಿ ಯಾವಾಗೂ ನಿಲ್ಲುವುದಿಲ್ರಿ. ಗತಿ ಯಾವಾಗೂ ನಿಲ್ಲುವುದಿಲ್ಲ. ಯಾವುದು ಬೇಕೋ ಅದು, ಯಾವುದಲ್ಲಿ ಆಯಾ ಸಮಯದ ಯೋಗ್ಯತೆ ಇದೆ ಅದು ಬಂದು ಕೂಡ್ತಿದೆ, ಮರು ಸಮಯದೊಳಗೆ ಬಿಟ್ಟು ಹೋಗ್ತಿದೆ. ಹಾಗಾದ್ರೆ ಅದು ಜೀವ ದ್ರವ್ಯದ ಜೊತೆಗೆ ಸಂಬಂಧ ಬಂತು ಅಥವಾ ಎಲ್ಲಿ ಬಂತನೋ, ಆದ್ರೆ ಜೀವದಕ್ಕೆ ಕಾರಣ ಇಲ್ಲ, ಅದು ಜೀವದ್ದಲ್ಲ, ಜೀವದ ಕಾರಣದಿಂದ ಬಂದಿಲ್ಲ. ಅದ ಅಂಟುಕೊಂತದ ಚಕ್ರದ ಕಾರಣದಿಂದನ. ಚಕ್ರ ಏನು ಸ್ನಿಗ್ಧ ಇದೆ ಅಂದ್ರೆ ಇಲ್ಲ. ಆದ್ರೆ ಕೆಲವೊಂದು ಕಣ ದೂರದವರೆಗೆ ಅಂಟಿರ್ತವೆ, ಕೆಲವೊಂದು ಕಣ ಬೇಗನೆ ಬಿಟ್ಟು ಹೋಗ್ತವೆ. ಹಾಗೆ ನಮ್ಮಲ್ಲೇ ಈ ಜೀವದ ಪರ್ಯಾಯದೊಳಗೂ ಕೂಡ ಕೆಲವು ಸಮಯದವರೆಗೆ ಮಂದ, ತೀಕ್ಷ್ಣ, ಸ್ಥೂಲ ರೂಪದಿಂದ ಅಶುದ್ಧ, ರಾಗದ ಜಾತಿ, ಶುಭದ ಜಾತಿ, ಅಶುಭದ ಜಾತಿ, ಸಂಕ್ಲೇಶ ರೂಪ, ಇವು ಕೆಲ ಸಮಯದವರೆಗೆ ನಡೀತಾವ್ರಿ. ಹಾಗಾದ್ರೆ ಆ ಪರಿಣಮನದೊಳಗೆ ಇನ್ನು ಲಕ್ಷ್ಯ ಕೊಡೋದು, ಇದಂತೂ ವಿಷಯ ಸ್ಪಷ್ಟ ಆಯಿತು ಅನ್ನಿಸ್ತಿದೆ. ಆಗದಿದ್ದರೆ ಮತ್ತಾಗ್ತಿದ್ದೀರಿ. ಇನ್ನು ಈ ಜೀವಕ್ಕೆ ಬಂಧ ಯಾವುದರದ್ದು ಇದೆ? ಜ್ಞಾನಾವರಣದ ಇದೆಯೋ, ಜ್ಞಾನಾವರಣಾದಿಗಳದ್ದು ಇದೆಯೋ, ಅದು ಯಾವುದು ಅಂಟುಕೊಂತ ಅದರದ್ದು ಆ ಸಮಯದೊಳಗೆ ಅಷ್ಟೇ ರೀ. ಯಾವುದರಿಂದ ಅಂಟ್ಕೊಂತು? ಪರಿಣಮನದಿಂದ. ಬಿಟ್ಟಿತು ಯಾವುದರಿಂದ? ಪರಿಣಮನದಿಂದ. ಹಾಗಾದ್ರೆ ಅದಕ್ಕೆ ನೀವು ತಪಸ್ಸು ಮಾಡುವ ಅವಶ್ಯಕತೆ ಏನಿದೆ ಬಿಡಿಸೋ ಸಲುವಾಗಿ? ಅದನ್ನೇ 3 ಕಾಲದ ಪರ್ಯಾಯ ಸುನಿಶ್ಚಿತ ಇದ್ದಾವೆ ಅಂಥೇಳಿ ಹೇಳಿದ್ದು. ಇಷ್ಟು ತಿಳಿದ ನಂತರ, ನಂಬಿದ ನಂತರ, ಆ ನಂಬುಗೆ ಸಮ್ಯಕ್ ದರ್ಶನ, ಆ ತಿಳಿಯುವಿಕೆ ಸಮ್ಯಕ್ ಜ್ಞಾನ, ಅಲ್ಲಿ ಯಾವುದೇ ಪ್ರಕಾರದ ಪ್ರಯತ್ನ ಮಾಡದೇ ಇರುವಿಕೆಯೇ ಸಮ್ಯಕ್ ಚಾರಿತ್ರ. ಮಾಡೋದಲ್ಲ, ಮಾಡದೇ ಇರುವುದು. ಅದಕ್ಕೆ ಧರ್ಮ ಬೇರೆ ಇದೆ. ಮಾಡಂಥೇಳಿ ಹೇಳೋದು ಧರ್ಮ ಅಲ್ಲ, ಮಾಡದೇ ಇರುವಿಕೆ ಏನಿದೆ ಅದನ್ನು ತೋರಿಸಿಕೊಡೋದು ಅದು ಧರ್ಮದ ಪರಿಭಾಷೆ. 3 ಕಾಲದ ಪ್ರತಿಯೊಂದು ದ್ರವ್ಯದ ಇಷ್ಟು ವರ್ಷ ಕಳೆದ ನಂತರ ನಮ್ಮ ಜ್ಞಾನದ ವಿಷಯ ಆಗಿದೆ ಅಂದಮೇಲೆ ಆ ವಿಷಯದ ಮಹತ್ವ ಎಷ್ಟಿದೆಯಲ್ಲ ಅದಕ್ಕಿಂತ ಅಧಿಕ ನಮ್ಮ ಜ್ಞಾನದ ಮಹತ್ವ ಬೇಕ್ರಿ ನಮ್ಗೆ. ಏನು 3 ಕಾಲದ ಪರ್ಯಾಯ ಪ್ರತಿಯೊಂದು ದ್ರವ್ಯದ್ದು ಸುನಿಶ್ಚಿತ ಇದ್ದಾವೆ. ಹೇಳುವ ಶಬ್ದದಿಂದ ಕೇಳುವ ಮಾತಿಲ್ಲ. ಹಾಗಾದರೆ ಏನಿದೆ? ತಿಳಿಯುವ, ನಂಬುವ, ಏನೂ ಹಸ್ತಕ್ಷೇಪ ಮಾಡುವ, ಕೈಕಾಲ ಅಗಲಾಡಿಸದೇ ಇರುವ ಮಾತಿದೆ. ಏನ್ರಿ? ತಿಳಿಯುವ, ನಂಬುವ, ಏನೂ ಮಾಡದೇ ಇರುವ ಮಾತು ಇದೆ. ಧರ್ಮ ಬಹಳ ಹಗುರಿದೆ ರೀ. ಆದ್ರೆ ಬಹಳ ಹಗುರು ಇರೋ ವೇಳೆದೊಳಗೂ ಕೂಡ, ಸುಲಭ ಇರೋ ವೇಳೆದೊಳಗೂ ಕೂಡ, ಸ್ವಾಧೀನ ಇರೋ ವೇಳೆದೊಳಗೂ ಕೂಡ ಧರ್ಮದ ಸಲುವಾಗಿ ಅದು ಬೇಕು, ಇದು ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಇವೆಲ್ಲ ನಮ್ಮ ಬುದ್ಧಿಯೊಳಗ ಅನಾದಿ ಕಾಲದ ಅಜ್ಞಾನದ ಕಾರಣದಿಂದ ಸೇರ್ಪಡೆ ಆಗಿದ್ದಾವೆ. ಧರ್ಮದ ಸಲುವಾಗಿ ಏನು ಬೇಕು? ಬಸ್ತಿ ಬೇಕು ಅಥವಾ ಬೇಡ್ರಿ? ಶಾಸ್ತ್ರ ಬೇಕು ಅಥವಾ ಬೇಡ್ರಿ? ಬೇಕು. ಆದರೆ ಯಾವಾಗ ಧರ್ಮ ತಿಳಿದವನಿಗೆ, ಯಾರಲ್ಲೇ ಧರ್ಮ ಇದೆ ಅಲ್ಲ ಅವನಿಗೆ, ಅವನಿಗೆ ಬೇಕ್ರಿ. ಶಾಸ್ತ್ರ ಅವನಿಗೆ ಇದೆ ರೀ. ನಿಜವಾಗಿ ಶಾಸ್ತ್ರ ಅವನಿಗೆ ಇದೆ. ಲಾಭಾನ್ವಿತ ಅವನೇ ಆಗ್ತಾನೆ. ಪ್ರಭುವನ್ನು ನೋಡಿ ಪ್ರಭುತ್ವದ ಸ್ವೀಕಾರ ಅವನೇ ಮಾಡ್ತಾನೆ. ವೀತರಾಗತೆಯನ್ನು ನೋಡಿ ವೀತರಾಗ ಸ್ವಭಾವದ ಮಹಿಮೆ ಅವನೇ ಮಾಡ್ತಾನೆ. ಅಜ್ಞಾನಿಗೆ ಯಾವುದರ ಪರಿಚಯ ಇಲ್ಲ. ಅದು ನೋಡ್ರಿ, ಬಾಲಕ ಏನಿದೆ ಅದಕ್ಕೆ ನಮ್ಮ ಕುಂದು ಪ್ರಭು ಸಮ್ಯಕ್ ದರ್ಶನದ ಅಭಾವದೊಳಗ ಮಾಡುವಂಥ ವ್ರತ ತಪಗಳಿಗೆ ಏನಂತಾರೆ? ಬಾಲತಪ, ಬಾಲವ್ರತ ಅಂತಾರೆ. ಬಾಲಕದಂದ್ರಲ್ಲ, ಅವನಿಗೆ 500 ರೂಪಾಯಿ ನೋಟ್ ಕೊಟ್ರೂ ಏನು ಮಹಿಮಾ ಇಲ್ಲ.
ಚಿನ್ನದ ಉಂಗುರ ಕೊಟ್ರೂ ಏನು ಮಹಿಮಾ ಇಲ್ಲ. 14,000 1 ಗ್ರಾಮ ಉಂಗುರ ಅಂತ ಹೇಳಿದಲ್ಲ, ಅವನಿಗೇನು ಮಹಿಮಾ ಇದೆ ರೀ? ಆ ಬಾಲಕನಿಗೆ ಬೆರಳಲ್ಲಿ ಹಾಕಿದ ನಂತರ ಏನಿದೆ? ಅದೇ ನಮಗ ಅದರ ಮಹಿಮಾ ಎಷ್ಟ್ರಿ? 14,000. ವಿಚಾರ ಮಾಡಿ. ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ಭಗವಂತನ ಮಹಿಮಾ ಯಾವುದರದು? ಶಾಸ್ತ್ರದ ಮಹಿಮಾ ಎಲ್ಲೇ? ಮಾತು ಹೀಗಿದೆ ರೀ ಗೌರಣ್ಣವರು. ಯಾರಿಗೆ ಅಂತಃತತ್ವದ ಪರಿಚಯ ಆಗಿದೆ ಅವರಿಗೆ ಮಂದಿರ ಶಾಸ್ತ್ರ ಎದಕ್ಕೆ ಬೇಕಾಗ್ಯದವು? ಜೀವನವೆನಿತು ನಮಗ ಕವಿತಾ ಇತ್ತರೆ. ಯಾರಿಗಿತ್ತನ್ನು ಗೊತ್ತಿಲ್ಲ, ನನ್ನ ಸಹಪಾಠಿ ಯಾರಿಗಾರು ಗೊತ್ತಿಲ್ಲ. ಇಲ್ಲಿ ಜೀವನವೆನಿತು ಜಪವೆನಗಾಗಿರೆ ಜಪಮನಿ ಗಿಪಮನಿ ಮಾಲೆ ಅದೇಕೆ, ಸುಂದರ ಜಗಶಿವ ಮಂದಿರವಾಗಿರೆ ಅಂಧತೆ ಕವಿದಿಹ ದೇಗುಲವೇಕೆ. ದೇವಾಲಯ ಯಾತಕ್ಕೆ ಬೇಕು? ಕತ್ತಲಿ ಕವಿದಿರುವ ದೇವಾಲಯ ಏನ? ಜೀವನವೆನಿತು ಜಪವೆನಗಾಗಿರೆ. ಜೀವನವೆನಿತು, ಜೀವನವೇ ನನಗೆ ಜಪ ಆಗಿದೆ ಅಂದಮೇಲೆ ಆ ಮಾಲೆ ಜಪಮನಿ ಗಿಪಮನಿ ಮಾಲೆ ಅದೇಕೆ? ಶಬ್ದ ಹೀಗಿದೆ ರೀ, ಜಪಮನಿ ಗಿಪಮನಿ, ಉಂಡಿ ಗಿಂಡಿ ಬೇಕು ನಿಮ್ಗ ಅಂತೆಲ್ಲ ನೀನು. ಅದು ನಿಜವಾಗಿ ನನಗೆ ಕೆಡಕ ಅನಿಸ್ತಿದೆ. ಯಾಕೆ ಆ ಶಬ್ದಕ್ಕೆ ಇನ್ನೊಂದು ಚೂಡ ಗೀಡ ಅಂತಾಳ್ರಿ, ಕೇಳ್ರಿ ಇಲ್ಲೇ ಅದ ಯಾರಾಗಲಿ ಯಾಕೆ ಅಂತಾಳು ಅಂತಲ್ಲ, ಅದು ನನಗೆ ಕೆಡಕ ಅನಿಸ್ತದೆ. ಆದ್ರೆ ಆ ಕವಿತೆಯೊಳಗೆ ಹೀಗೆ ಇತ್ತು, ಏನ? ಜಪಮನಿ ಗಿಪಮನಿ ಮಾಲೆ ಅದೇಕೆ, ಸುಂದರ ಜಗ ಶಿವ ಮಂದಿರವಾಗಿರೇ ಅಂಧತೆ ಕವಿದಿಹ ದೇಗುಲವೇಕೆ. ದೇಗುಲ ಅಂದ್ರೆ ದೇವಾಲಯ. ಕತ್ತಲೆ ಕವಿದಿತ್ತಲ್ಲ, ಈಗಿನ ಹಾಗೆ ಇರ್ತಿರ್ಲಿಲ್ಲ ಅವಾಗ ದೇವಾಲಯಗಳ. ಹಾಗಾದ್ರ ದೇವನ ಪರಿಚಯನೇ ಇಲ್ಲದೆ ಇರುವಂಥ ಅಂಧ ದೃಷ್ಟಿಯವನಿಗೆ ದೇವಾಲಯ ಏನು ಮಾಡ್ತಿದ್ದೇವೆ? ಅಂದಿನ ಕವಿತಾ ಇಂದ ನನಗೆ ಉಪಯೋಗ ಏನ? ಸುಂದರ ಜಗಶಿವ ಮಂದಿರವಾಗಿದೆ. ಇಡೀ ವಸ್ತು ಇದು ಎಲ್ಲಿಂದ ಬಂತು? ನಮ್ಮ ಕುಂದು ಕುಂದರೆ ಅಂದರೆ ಅವರೇನು ಹೇಳ್ರು? ಏಯತ್ತ ನಿಶ್ಚಯಗದೋ ಸಮವೋ ಸವತ್ತ ಸುಂದರೋ ಲೋಹೆ. ಲೋಕದೊಳಗೆ ಪ್ರತಿಯೊಂದು ವಸ್ತು ಸುಂದರ ಇದೆ. ಇದು ಹೀಗಿದೆ ಅಲ್ಲ, ಇದು ಸುಂದರ ಇದೆ, ಅಸುಂದರ ಇದೆ ರೀ? ಸುಂದರನೇ ಇದೆ ರೀ. ಯಾವುದು ಅಸ್ತವ್ಯಸ್ತ ನಮಗೆ ಕಾಣಿಸ್ತಿದೆ ಅದು ಸುಂದರನೇ ಇದೆ, ಬಂದಿದೆ. ಎಲ್ಲಿ ಬಂದಿದೆ? ಕ್ರಮಬದ್ಧ ಪರ್ಯಾಯ ಯಾರು ತೆಗೆದಿರಿ? ನಾನು ತೆಗೆದೆ. ಸ್ವಲ್ಪ 1 ದಿವಸ ಓದ್ದೆ, ಮತ್ತೆ ಕಾರಣಶುದ್ಧ ಪರ್ಯಾಯ ಅರ್ಧಕ್ಕೆ ನಿಂತ್ಕೊಂಡೆ. ಯಾವ ಪರ್ಯಾಯ? ಕಾರಣಶುದ್ಧ ಪರ್ಯಾಯ ನೋಡೋದು ಏನ? ಕ್ರಮಬದ್ಧ ಪರ್ಯಾಯ ನೋಡೋದು ಏನು? ನಾವು ಪರ್ಯಾಯ ನೋಡ್ಕೊಳ್ಳೋದು ಮೊದಲು. ಅಲ್ಲಿ ಬರ್ತಿದ್ದಲ್ಲ, ವ್ಯವಸ್ಥಿತವಾದಂಥ ಶ್ರೀಮಂತನ ಮನೆ ಮತ್ತು ಅವ್ಯವಸ್ಥಿತ ಇರುವಂಥ ಬಡವ ಮುರುಕಲ ಮಂಚ, ನೆಗ್ಗಿ ಹೋದಂಥ ಗ್ಲಾಸ, ತಟ್ಟೆ, ಅವು ಎಲ್ಲೆಲ್ಲೇ ಇದೆ. ಅದು ವ್ಯವಸ್ಥಿತನೇ ಇದೆ ಅಂತ ಅದನ್ನೇ ಹೇಳ್ತಾ ಇರೋದ್ರೆ ಅದು ಅವ್ಯವಸ್ಥಿತ ಅಲ್ಲ. ಅದನ್ನ ಆ ಪ್ರಕಾರ ಇಟ್ಟನ್ನ ತೋರಿಸಲಾಗಿದೆ. ಚಿತ್ರದ ಮಾತಿದೆ, ನಾಟಕದ ಮಾತಿದೆ, ಸಿನಿಮಾದ ಮಾತಿದೆ. ಬಡವನ ಗುಡಿಸಲ ತೋರ್ಸೋದಿತ್ತು, ಕುಡುಕನ ಗುಡಿಸಲ ತೋರ್ಸೋದಿತ್ತು ಅಂತಂದ್ರ ಅಲ್ಲಿ ಅದನ್ನು ವ್ಯವಸ್ಥಿತವಾಗಿ ಇಟ್ಟಿದ್ದೀರಿ. ಯಾವುದನ್ನ? ಮುರುಕಲ ಮಂಚ, ಹರಕಲ ಚಾಪೆ ವ್ಯವಸ್ಥಿತ ಇಟ್ಟಿದ್ದೀರಿ. ಅದನ್ನ ಹೌದು ಅಥವಾ ಇಲ್ಲ? ಅದ ಆ ಸನ್ನಿವೇಶಕ್ಕೆ ಯೋಗ್ಯವಾಗಿ ಇಟ್ಟದ್ದೇ ಇದೆ ರೀ. ಏನು ತೋರಿಸೋದಿದೆಯಲ್ಲ ಅದೇ ಪ್ರಕಾರ ಯಾವುದು ಇದೆಯಲ್ಲ ಅದೆಲ್ಲ ವ್ಯವಸ್ಥಿತ ಇದೆ. ಇಷ್ಟು ತಿಳಿದ ನಂತರ ವ್ಯವಸ್ಥಿತಗೊಳಿಸುವ ವಿಕಲ್ಪ ಜೀವದಲ್ಲೇ ಬರುವುದಿಲ್ಲಲ್ಲ, ಅದರಷ್ಟು ವ್ಯವಸ್ಥೆ ಯಾವುದಿದೆ ಹೇಳ್ರಿ? ಈಗ ನಮ್ದು ಮಾತು ಏನು ನಡೆದಿತ್ತು ಅಂತಂದ್ರೆ ಸುಂದರ ಜಗಶಿವ ಮಂದಿರವಾಗಿದೆ, ಅಂಧತೆ ಕವಿದಿಹ ದೇಗುಲವೇಕೆ. ದೇಗುಲ ದೇವಾಲಯದೊಳಗೆ ದೇವ ಕಾಣಬೇಕಾದ್ರೆ ಇವನ ದೃಷ್ಟಿ ಮೊದಲು ಬೇಕಲ್ಲ. ಅವನು ದೇವ ಅನ್ನೋದ, ಅವನ ಸ್ವರೂಪ ತಿಳಿದಿರುವಂಥದ್ದು ಜ್ಞಾನ ಬೇಕಲ್ಲ. ಹಾಗಾದ್ರೆ ಈಗ ನೋಡ್ರೆ ಯಾವ ತಿಳಿದಿದನು ನಿಜ ತತ್ವವನ್ನು, ಯಾವ ಸಮ್ಯಕ್ ದೃಷ್ಟಿ ಜೀವದನು
ಅವನಿಗೆ ದೇವಶಾಸ್ತ್ರ ಯಾವುದಕ್ಕೆ ಬೇಕಾಗಿದೆ? ಅವನು ಜೀವಂತ ಶಾಸ್ತ್ರ ಅದನು, ಅವನ ದೇವ ಒಳಗದನು. ಹೇಳೋದಿದೆ ರೀ. ಇನ್ನು ಯಾವ ತಿಳಿದೇ ಇಲ್ಲ ಅವನಿಗೆ ದೇವಶಾಸ್ತ್ರ ಗುರು ಯಾತಕ್ಕೆ ಬೇಕು? ಹಾಗಾದರೆ ದೇವಶಾಸ್ತ್ರ ಗುರುವಿನಿಂದ ಪ್ರಯೋಜನ ಯಾರಿಗಿದೆ? ಎರಡು ಹೇಳ್ತಲ್ಲ, ಜ್ಞಾನಿಗಂತೂ ಒಳಗೆ ದೇವದನು, ಅವನ ಜೀವನನ ಶಾಸ್ತ್ರ ಇದೆ. ಎರಡು ಈರುವರೆಗೂ ಪರದ್ರವ್ಯದ ಅವಶ್ಯಕತೆ ಇಲ್ಲ. ಆದ್ರೆ ದೇವಶಾಸ್ತ್ರ ಗುರುವಿನ ನಿಮಿತ್ತದಿಂದ ಇವು ಪ್ರಮುದಿತ ಆಗಿ 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 ತನ್ನ ಕಾರ್ಯದೊಳಗೆ ಮುಂದುವರಿತಾನೆ. ತಿಳಿತೇನಿಲ್ರಿ? ಈರುವರೆಗೂ ಪ್ರಯೋಜನ ಅದರಿಂದ ಇಲ್ಲ, ಅದರ ನಿಮಿತ್ತ ಅದು ಇರುವೆಳೆದೊಳಗ ಇವು ಸ್ವಯಮೇವ ಪ್ರಮೋದಿತ ಆಗ್ತಾನೆ. ಯಾವ ಜ್ಞಾನಿ? ಅಜ್ಞಾನಿಯನ್ನು ಪ್ರಮೋದಿತ ಆಗ್ತಾನೆ, ಕಷ್ಟಪಟ್ಟು ಹೋಗ್ತಾನ್ರಿ ಅವ ದೇವ ಮಂದಿರಕ್ಕ. ಈರುವರಿಗೇನು ಪ್ರಯೋಜನ, ಆದ್ರೆ ಇವು ಜ್ಞಾನಿ ಯಾವ ಪ್ರಕಾರ ಸ್ವಯಂ ಪ್ರಯೋಜನ ಮಾಡ್ಕೊಳ್ತಾನೋ ಅದೇ ಪ್ರಕಾರ ಅವ ಅಜ್ಞಾನವನ್ನು ಬಿಟ್ಟು ಕೊಟ್ಟ ನಂತರ ಅಜ್ಞಾನಿ ಉಳಿದಿಲ್ಲಲ್ಲ, ಅವಾಗನ ಅವನಿಗೂ ಪ್ರಯೋಜನ ಆಗುವುದಿದೆ ನಿಮಿತ್ತ ರೂಪದಿಂದ. ಅಜ್ಞಾನಿ ಪ್ರತಿಯೊಂದು ಧಾರ್ಮಿಕ ಕಾರ್ಯವನ್ನು ಹೇಗೆ ಮಾಡ್ತಾನೆ? ಕಷ್ಟಪಟ್ಟು ಮಾಡ್ತಾನೆ. ಭಾರ ರೂಪ ಇದೆ ರೀ, ಇದೆ ಅಥವಾ ಇಲ್ಲ ನೋಡ್ಕೊಳ್ಳೋದ್ರಿ. ಅಂದ್ರೆ ನಮ್ಮಲ್ಲೇ ನಾವು ನಿರ್ಣಯ ಮಾಡಬಹುದು, ನಾ ಜ್ಞಾನಿ ಇದ್ದೇನೋ ಅಜ್ಞಾನಿ ಇದ್ದೇನೋ, ಅಜ್ಞಾನ ಬಿಟ್ಟು ಕೊಡುವಂಥ ಮಾರ್ಗದೊಳಗಿದ್ದೇನೋ ಅಥವಾ ಅಜ್ಞಾನವನ್ನು ಬೆಳೆಸ್ತಾ ಇದ್ದೇನೆ. ತಮ್ಮಲ್ಲೇ ತಾವು ನೋಡುವುದಿದೆ. ಭಾರ ರೂಪ ಇದೆಯೋ, ಆನಂದದಾಯಕ ಇದ್ರೆ ಅದ ಭ್ರಾಂತಿ ರೂಪದ ಆನಂದ ಇದೆಯೋ ಅಥವಾ ಯಥಾರ್ಥ ಇದೆ? ಭ್ರಾಂತಿ ತಿಳಿಯೋದು ಕಷ್ಟ ಅಂಥೇಳಿನ. ಭ್ರಾಂತಿಯೊಳಗೆ ಈ ಜೀವ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ವ್ರತರೂಪದ ಭಾರ ಹೊತ್ತರೆ ನಿರ್ಗ್ರಂಥ ಉಳಿದ ಪರೀಕ್ಷೆಗಳನ್ನು ಸಹಿಸಿದ ಈ ಜೀವ ಬೇರೆದವ್ರ ಮಾತಿಲ್ಲ. ಅದು ಹೇಗೆ ಅಂತಂದ್ರೆ ನರಕದೊಳಗ ಪರಾಧೀನಾಗಿ ದುಃಖ ಭೋಗಿಸಿದ, ಇಲ್ಲಿ ಭ್ರಾಂತಿಯಿಂದ ದುಃಖ ಭೋಗಿಸಿದ. ದುಃಖ ಭೋಗಿಸಿದ ವ್ರತದ ದುಃಖ ಹೌದ್ರಿ. ಎಲ್ಲಿ ಆತ್ಮಿಕ ಆನಂದದ ಅನುಭವ ಇಲ್ಲ ಅಲ್ಲಿ ವ್ರತದ ಆಕುಲತೆನೇ ಇದೆ. ಆಕುಲತೆ ಅರ್ಥಾತ್ ದುಃಖ ಇದೆ. ಈ ನಿಷ್ಠಾ, ಈ ಶ್ರದ್ಧಾ, ಈಗೇನು 50 ವರ್ಷದ ಹಿಂದಿನ ಮಾತು ಹೇಳ್ತೇವೆ, ಆ ನಿಷ್ಠಾ ಎಲ್ಲೆಲ್ಲೆಲ್ಲರೆ ಅಂಧಶ್ರದ್ಧೆಯೊಳಗೆ ಒಳಗೂಡಿದ್ದು ಇರ್ತಾರೆ. ಅದ ಅಂಧಶ್ರದ್ಧೆಯನ್ನು ಹೊಂದಿದ್ದು ಇರ್ತಾರೆ. ಆದ್ರೆ ಏನಿಲ್ಲ ಅಂದ್ರೆ ಅನ್ನೋದಕ್ಕಿಂತ ಅದರಲ್ಲಿ ಲಾಭ ಏನಿಲ್ಲ. ಆದ್ರೆ ಆ ಪ್ರಕಾರದ ಶ್ರದ್ಧೆ ನಮ್ಮಲ್ಲಿ ಬರಬೇಕು. ಹೇಗೆ? ತತ್ವಜ್ಞಾನಪೂರ್ವಕ ಆ ಪ್ರಕಾರದ ಶ್ರದ್ಧೆ ಹೇಗಿರ್ತಿದ್ರು? ಒಣಗಿ ಹೋಗ್ತಿದ್ದಲ್ವೇ, ಹೌದು ಅಥವಾ ಇಲ್ಲ? ಆದ್ರ ಅಯೋಗ್ಯ ತ್ಯಾಗ ಮಾಡಿದಂಥ ಪದಾರ್ಥವನ್ನ ಗ್ರಹಣನೂ ಮಾಡ್ತಿರ್ಲಿಲ್ಲ, ಅಸಮಯದೊಳಗನು ಗ್ರಹಣ ಮಾಡ್ತಾರೆ. ತತ್ವಜ್ಞಾನ ಸ್ವಾಭಾವಿಕ ವಸ್ತುತತ್ವದಿಂದ ತಿಳಿದಕ್ಕಂದ್ರೆ ಈ ಜೀವಾಂತಕ್ಕೆ ಎಷ್ಟು ದಿವಸ ಪ್ರಸ್ತಿ ಮಾಡಿ ಅಂಚಳಿನ ತಾನಾಗೇನ ರೀ. ನೋಡ್ರಿ, ತತ್ವಜ್ಞಾನ ಇಲ್ಲದ ಮೇಲೆ ಹಾಗೆ ಅಂತಿದೆ. ತತ್ವಜ್ಞಾನ ಇದ್ದ ನಂತರ स्वाभाविकವಾಗಿ ओहो इन बातों का मुझे खबर ही नहीं था ಅನ್ಕೋತ್ ಕೂಡ್ತಿದ್ದೇನೆ. ಅದರಿಂದ ಭಿನ್ನ ವಿಮುಖಾಗಿ ತನ್ನ ಮಾರ್ಗದೊಳಗೆ ಹೋಗ್ತಿದೆ. ಜಗತ್ತಿನ ಗೊಡವೆಗೆ ಹೋಗುವುದಿಲ್ಲರಿ. ಈ ದೇಹದೊಳಗ, ಈ ಧನದೊಳಗ, ಈ ಸಂಯೋಗದೊಳಗ, ಈ ಪರಿವಾರದೊಳಗ, ಈ ಸಮಾಜದೊಳಗ ನನಗೆ ಯಾವುದೇ ಪ್ರಕಾರದಿಂದ ಲಾಭ ಮಾಡುವಂಥ ಶಕ್ತಿ ಇಲ್ಲ. ಯಾವುದೇ ಪ್ರಕಾರದಿಂದ ಹಾನಿ ಮಾಡುವಂಥ ಸ್ವಭಾವ ಕೂಡ ಅದರದಿಲ್ಲ. ಆದರೆ ನಾನು ನನ್ನ ಸುಖ ಸ್ವಭಾವದಿಂದ ವಿಮುಖಾಗಿ ಅವುಗಳ ಕಡೆಗೆ ನೋಡ್ತಾ ನೋಡ್ತಾ ನನ್ನ ಸಾಮರ್ಥ್ಯವನ್ನು ಕಳ್ಕೊಂಡೆನು. ಇದು ಯಾವಾಗ ಪರಿಜ್ಞಾನ ಆಗ್ತಿದೆ ಆವಾಗ ಅದರ ಕುರಿತು ದ್ವೇಷನೂ ಮಾಡುವುದಿಲ್ಲ ಮತ್ತು ಕಳೆದು ಹೋದಂಥ ಕಾರ್ಯದ ಕುರಿತು ಮಹಾ ಪಶ್ಚಾತ್ತಾಪನೂ ಪಡುವುದಿಲ್ಲ. ಪಶ್ಚಾತ್ತಾಪದ ಅರ್ಥನೇ ಇದೆ ನಿಜ ಕಾರ್ಯದೊಳಗೆ ತೊಡಗೋದು.
ಅಲ್ಲಿಂದ ಬಿಟ್ಟು ಕೊಡೋದ ಮತ್ತು ತನ್ನ ಕಾರ್ಯದೊಳಗೆ ತನ್ನ ಮಾರ್ಗದೊಳಗೆ ಹೋಗೋದು, ಅದರ ಹೆಸರು ಪಶ್ಚಾತ್ತಾಪ. ಅದನ್ನು ದೂಷಿಸುವುದ ಪಶ್ಚಾತ್ತಾಪ ಅಲ್ಲ. ಏನು ಹೇಳಿದ್ರೆ ಇಲ್ಲಿ ನಡೆಯಿರಿ. ಒಂದು ಇಲ್ಲ ದರ್ಶನ ಮೋಹ ಚಾರಿತ್ರಂ, ಇನ್ನೊಂದು ಸ್ವಲ್ಪ ಮೇಲೆ ಅದರ ಉಪಾದಾನ ಕಾರಣ ಜೀವದ್ರವ್ಯವು, ದೃಷ್ಟಾಂತದ ಹಾಗೆ ಇದೆ ಅಲ್ಲ, ಜೀವದ್ರವ್ಯವು ಅಶುದ್ಧ ಪರಿಣಾಮ ಎಂದರೆ ಮೋಹರಾಗ ದ್ವೇಷ ರೂಪವಾಗಿ ಪರಿಣಮಿಸುತ್ತದೆ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ ವಿಭಾವ ರೂಪ ಅಶುದ್ಧ ಪರಿಣಮನ ಶಕ್ತಿಗೆ ಅಷ್ಟು ಮಾಡ್ರಿ ಬೋಲ್ಡ್. ಅಂದ್ರೆ ನೀವು ಓದ್ಲಿಕ್ಕೆ ಕೂತ್ರ ತಿಳಿತೈತಿ, ಭವಿಷ್ಯದೊಳಗೆ ಯಾರಾದ್ರೆ ಯೋಗ್ಯತಾ ಇತ್ತು ಅಂತಂದ್ರೆ ತಿಳಿತೈತಿ. ಪರಿಣಮನ ಶಕ್ತಿ ಈಗ ದೃಷ್ಟಾಂತನೂ ಕೊಟ್ಟದ್ದಾಗಿದೆ, ತಿಳಿದಿದೆ ಅಂತ ಹೇಳಿ ಅನ್ನಿಸ್ತು. ಕಾರಣಶುದ್ಧ ಪರಿಹಾರದಲ್ಲಿ ಆಗಮ ಪದ್ಧತಿ, ಅಧ್ಯಾತ್ಮ ಪದ್ಧತಿ ಕೊಟ್ಟಿದ್ದಾರೆ. ಅಂದ್ರೆ ವಿಕಾರಿ ಭಾವಗಳಿಗೆ ಆಗಮ ಪರಂಪರೆ, ವಿಕಾರಿ ಭಾವಗಳಿಗೆ ಅಂಥೇಳಿ ಕೊಟ್ಟದ್ದನ್ನು ಇದೆ ನೋಡ್ರಿ. ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಅದು ಆಗಮ ಪದ್ಧತಿ. ಆತ್ಮನನ್ನ ಮುಖ್ಯ ಮಾಡಿ ಶುದ್ಧ ಪರಿಣಾಮ ಏನಾಗ್ತಿದೆ ಅದು ಅಧ್ಯಾತ್ಮ. ಅದರ ಉಪಾದಾನ ಕಾರಣವು ಜೀವದ್ರವ್ಯದಲ್ಲಿ ಅಂತರ್ಗರ್ಭಿತವಾದ ವಿಭಾವ ರೂಪ ಅಶುದ್ಧ ಪರಿಣಮನ ಶಕ್ತಿ ಇದೆ. ಇಲ್ಲಿ ಅಶುದ್ಧ ಪರಿಣಮನ ಶಕ್ತಿ, ಅಶುದ್ಧ ಪರ್ಯಾಯಗಳನ್ನು ತನ್ನಲ್ಲೇ ಹೊತ್ಕೊಂಡು ಪರಿಣಾಮನ ಮಾಡ್ತಿದೆ. ಅದು ಇಷ್ಟರೇ, ಬೇರೆ ಏನಿಲ್ಲ. ಆ ಪರಿಣಾಮಗಳನ್ನು ಮಾಡುವಂಥ ಶಕ್ತಿ ಇಲ್ಲ, ಆ ಪರಿಣಾಮಗಳಿಗೆ ಕಾರಣರೂಪವಾಗಿ ಪರಿಣಮಿಸುವಂಥ ಶಕ್ತಿ ಕೂಡ ಇಲ್ಲ. ಇದು ಬಹಳ ದೃಢ ಆಗಬೇಕು ವಿಷಯ. ಏನ ರಾಗದ್ವೇಷ ಮೋಹರೂಪ ಪರಿಣಾಮಗಳಿಗೆ ಕಾರಣ ಆಗುವಂಥ ಶಕ್ತಿನೂ ಇಲ್ಲ, ಅವುಗಳಿಗೆ ಕಾರಣ ರೂಪದಿಂದ ಪರಿಣಮಿಸುವಂಥ ಶಕ್ತಿ ಕೂಡ ಜೀವದ್ರವ್ಯದಲ್ಲಿ ಇಲ್ಲ. ಹಾಗಾಗಿ ಎಂಥ ಶಕ್ತಿ ಇದೆ? ಅಶುದ್ಧ ಪರಿಣಾಮ. ಅರೆ ಪರಿಣಾಮ ತಾನಾಗಿ ತನ್ನ ಷಟ್ಕಾರಕದಿಂದ ಅಶುದ್ಧ ರಾಗದ್ವೇಷ ಮೋಹ ರೂಪ, ಒಂದು ರಾಗ ರೂಪ ಆಗಿದೆ, ಇನ್ನೊಂದು ದ್ವೇಷ ರೂಪ ಆಗಿದೆ, ಇನ್ನೊಂದು ಮೋಹ ರೂಪ ಆಗಿದೆ. ಅವೆಲ್ಲವುಗಳಿಗೂ ಈ ಪರಿಣಮನದ ಚೌಕಟ್ಟು ಏನಿದೆ ಸ್ಥಾನ ಕೊಡ್ತಿದೆ. ಎಷ್ಟು ಸ್ವಭಾವ ಅದರಲ್ಲಿ ಇದೆ. ಅಲ್ಲಿ ಬರೇ ಸ್ಥಾನ ಅಷ್ಟ ಕೊಡುವುದಿಲ್ಲ, ಆದ್ರೆ ಅದನ್ನು ಮತ್ತು ಬಿಟ್ಟು ಕೂಡ ಕೊಡ್ತಿದೆ. ಉರುಳ್ತಾ ಇದೆ ಅಲ್ಲ ಚಕ್ರ, ಗ್ರಹಣನೂ ಮಾಡ್ತಿದೆ ಮತ್ತು ಬಿಟ್ಟರೂ ಕೊಡ್ತಿದೆ. ಈ ಪರಿಣಮನ ಶಕ್ತಿಯೊಳಗ ಎರಡೂ ಅಂಶ ತಿಳ್ಕೊಳ್ಳೋದು. ವಿಭಾವ ಪರಿಣಾಮಕ್ಕ ಅವಕಾಶನೂ ಕೊಡ್ತಿದೆ ತನ್ನೊಳಗೆ. ಆ ಪರಿಣಮನ ಏನಿದೆ, ಆ ಪರಿಣಮನದೊಳಗ ಆ ಪರ್ಯಾಯಗಳು ಬಂದು ಕೂಡೋದನ್ನ ನಿಜವಾಗಿ ಏನಿದೆ ಸ್ವಭಾವ ಇದೆ. ಪರಿಣಾಮಗಳು ಬಂದು ಅದರೊಳಗೆ ವಿರಾಜಮಾನ ಆಗ್ತವೆ, ಸಿಂಹಾಸನ ಇದ್ದ ಹಾಗೆ. ಆ ಪರಿಣಾಮಗಳು ಆ ಸಿಂಹಾಸನದ ಮೇಲೆ ಬಂದ ಒಂದು ಸಮಯಕ್ಕೆ ಒಂದು ಪರಿಣಾಮ ಬಂದ ಆ ಸಿಂಹಾಸನ, ಪರಿಣಮನ ರೂಪದ ಸಿಂಹಾಸನ, ಒಂದೊಂದು ಸಮಯಕ್ಕೆ ಒಂದೊಂದು ಸಿಂಹಾಸನ ನಿರ್ಮಾಣ ಆಗ್ತಾವ್ರಿ. ತಿಳಿತಾ ಇದೆನಾ? ಒಂದೊಂದು ಸಮಯಕ್ಕೆ ಒಂದೊಂದು ಸಿಂಹಾಸನ ನಿರ್ಮಾಣ ಆಗ್ತಾವು. ಆ ಸಿಂಹಾಸನದೊಳಗೆ ಒಂದೊಂದು ಪರಿಣಾಮಗಳು ಬಂದು ಕೂಡ್ತಾವು. ಬಂದು ಕೂಡ್ಲಿಕ್ಕೇನೂ ಅವಕಾಶ ಇದೆ, ಮತ್ತು ಅವುಗಳನ್ನು ಕಳಿಸುವಂಥ ವ್ಯವಸ್ಥೆ ಕೂಡ ದ್ರವ್ಯದೊಳಗೆ ಇದೆ. ಅವು ತಾನೇ ಹೋಗುವುದಿಲ್ರಿ. ಇದು ಪರಿಣಾಮನ ಮಾಡದಿದ್ರೆ ಅದು ಹಾಗೆ ಉಳಿಯೋದಿರಲ್ಲ. ಅದೇನು ಅಚ್ಚ ಹಾಕಿದ್ದು ಇದೆ ಅದು ಹಾಗೆ ಉಳಿಯೋದ, ಅದು ಉರುಳಿತು ಅಂತಂದ್ರೆ ಅದು ಬಿದ್ದು ಹೋಗೋದ, ಇಷ್ಟ ಇದೆ ಅಲ್ಲ. ಆ ಸಿಂಹಾಸನ ತಲೆ ಕೆಳಗಾಗ್ತಿದ್ದೀರಿ. ಈಗ ಚಕ್ರ ಇರ್ತಾವ್ರಲ್ಲ, ಏನದು ಜಾತ್ರೆಗೆ ಇರ್ತಾವ್ರಲ್ಲ, ಬಂದಿರ್ತಾವ ತೊಟ್ಲ ರೀ, 4 ಇರ್ತಾವ, 8 ಇರ್ತಾವ, 16 ಇರ್ತಾವ. ಅದರೊಳಗೆ ಏನು ಇರ್ತಿದ್ದಾರೆ, ಅವು ಹೀಗೆ ಹೋಗ್ತಾವ, ಹೀಗೆ ಬರ್ತಾವ್ರಿ. ಆದರೆ ಇಲ್ಲಿ ಹೀಗೆ ತಿಳ್ಕೊಳ್ಳೋದು, ಹೀಗೆ ಹೋಗ್ತಾವ ಮತ್ತು ಹೀಗೆ ಉಲ್ಟಾ ಆಗ್ತಾವ್ರಿ. ಈ ಚಕ್ರದೊಳಗಿನ ಸಿಂಹಾಸನಗಳ ಉಲ್ಟಾ ಆಯಿತು ಅಂತಂದ್ರೆ ಅದು ಬಿದ್ದು ಹೋಗ್ತಿದ್ದೀರಿ. ಯಾವುದು ರಾಗ ಇದೆ, ಯಾವುದು ದ್ವೇಷ ಇದೆ, ಯಾವುದು ಮೋಹ ಇದೆ ಅದ, ಮತ್ತು ಇಲ್ಲಿರುವ ಎಳೆದೊಳಗೆ ಏನಾಗ್ತಿದೆ ಅದು ಬಂದು ಕೂಡ್ತಿದ್ದೀರಿ. ಹಾಗೆ ವಿಭಾವ ಪರಿಣಾಮಗಳ ಆ ಜೀವದ ಪರಿಣಾಮನ ಶಕ್ತಿ ಇರೋದರಿಂದ ಅಲ್ಲಿ ಬಂದು ಕೂಡ್ತಾವೆ ನೋಡ್ರಿ. ಕಾಚದೊಳಗೆ ಬಂದು ಕೂಡ್ತಾವ್ರಿ.
ಆದ್ರೆ ಅದು ಉಲ್ಟಾ ಆಗ್ತಿದೆ ಮರು ಸಮಯದೊಳಗ. ನೀರಿನ ರಾಟಾಳಗಡೆ ಆ ರಾಟಳಗಡಿಗೆ ಅದು ಹೀಗೆ ತಿರುಗತಿದೆ ಅಲ್ಲ, ಬಂದು ಕೂಡ್ತಿದೆ ಅಂದ್ರನ ಉತ್ಪಾದ ಮರು ಸಮಯದೊಳಗೆ ವ್ಯಯ. ಅರ್ಥಾತ್ ಡಬ್ಬ ಹಾಕೋದ್ರೆ ಈಗ ಏನೇನಾರ ಕೆಲವು ಉಪ್ಪಿಟ್ಟಾದ ಬೌಲೊಳಗೆ ಹಾಕ್ತಾರಲ್ಲ, ಮತ್ತೆ ಹಿಂಗೆ ಹಾಕ್ತಾರೆ ಹಾಗೆ. ಅದು ಬಟ್ಲು ಬರಿದಾಗಿರುವುದರಿಂದ, ಆ ಪರಿಣಮನ ಶಕ್ತಿ ಬರಿದಾಗಿರುವುದರಿಂದ ಅದರಲ್ಲೇ ಪರ್ಯಾಯ ಬರ್ತಿದೆ, ಮರು ಸಮಯದೊಳಗದ ಡಬ್ಬ ಆಗ್ತಿದೆ, ಹೊರಟುತ್ತಿದೆ. ಇಷ್ಟು ಇದೆ ನೋಡ್ರಿ ಜೀವದೊಳಗೆ ಶಕ್ತಿ. ಏನ ಪರ್ಯಾಯವನ್ನು ತನ್ನೊಳಗೆ ಧಾರಣ ಮಾಡುವಂಥದ್ದ, ಮರು ಸಮಯದೊಳಗೆ ಕಳಿಸಿಬಿಡುವಂಥದ್ದು. पर्यायाची गर्भित शक्ती म्हणायचं काय? हा? पर्यायामध्येच ही गर्भित शक्ती आहे म्हणायचं की द्रव्य? ಪರ್ಯಾಯದೊಳಗೆ ಇಲ್ಲ, ದ್ರವ್ಯದೊಳಗೆ ಇದೆ ರೀ ಪರಿಣಮನ ಶಕ್ತಿ. ಆ ಪರ್ಯಾಯ ಬಂದು ಕೊಡುವಂಥ ಜಾಗ ದ್ರವ್ಯದೊಳಗಿದೆ. ಆ ಪರ್ಯಾಯ ಸ್ವತಂತ್ರ ಇದೆ. ಇನ್ನೂ ಏನ್ರಿ ಇದ್ರೂ ಕೇಳೋದ್ರಿ ಸಣ್ಣ. ಪರ್ಯಾಯ ಸ್ವತಂತ್ರ ಇದೆ. ಆಗಮದೊಳಗೆ ಎಲ್ಲ ಬಂತಲ್ಲ, ಏನು ಬಂತು? ಷಟ್ಕಾರಕ. ಪರ್ಯಾಯದ ಕಾರಣದಿಂದ ಆಗ್ತಿದೆ. ಬಹಳ ಮೊದಲು ಪರ್ಯಾಯದಿಂದ ಆಗ್ತಿದೆ, ದ್ರವ್ಯದಿಂದ ಆಗುವುದಿಲ್ಲ. ಅಪ್ಪಾಜಿ ಹೇಳಿದ್ರೆ ಮಣ್ಣಿನಿಂದ ಕೊಡ ಆಗಿಲ್ಲ, ಕೊಡದಿಂದ ಕೊಡ ಆಗಿದೆ. ಅನ್ನೋಣ ನಮ್ಮ ಬುದ್ಧಿ ಹೇಗಿರ್ತೇವೆ, ಒಂದು ಕೊಡದಿಂದ ಇನ್ನೊಂದು ಕೊಡ ಆಗ್ತಿದೆ. ಹೀಗೆ ವಿಚಾರ ಮಾಡ್ತಿರ್ತೀರಿ ನಮ್ಮ ಅಜ್ಞಾನ ಬುದ್ಧಿ. ಆದ್ರೆ ಕೊಡದಿಂದ ಕೊಡ ಅರ್ಥಾತ್ ಯಾವ ನೋಡ್ರಿ, ಮಣ್ಣಿನಿಂದ ಕೊಡ ಆಗಿದೆ ಅನ್ನೋದು ವ್ಯವಹಾರ, ಕುಂಭಾರ ಕೊಡ ಮಾಡಿದ ಅನ್ನೋದು ಸಂಯೋಗದ ಕಥನ, ಉಪಚಾರದ ಕಥನ. ಮಣ್ಣಿನಿಂದ ಕೊಡ ಆಗಿದೆ ಅನ್ನೋದು ವ್ಯವಹಾರ, ಕೊಡದಿಂದ ಕೊಡ ಆಗಿದೆ ಅರ್ಥಾತ್ ಯಾವ ಮಣ್ಣಿನೊಳಗೆ ಕೊಡ ಆಗುವ ಶಕ್ತಿ ಇತ್ತೋ ಅದುವೇ ಆ ಶಕ್ತಿಯೇ ಕೊಡ ರೂಪದಿಂದ ಪರಿಣಮಿಸಿದೆ. ತಿಳಿತೇನ್ರಿ? ಹಾಗಾದ್ರೆ ಏನಾಗಿದೆ? ಪರ್ಯಾಯದಿಂದ ಆಗಿದೆ, ದ್ರವ್ಯದಿಂದ ಪರ್ಯಾಯ ಆಗಿದೆ ಅನ್ನೋದು ವ್ಯವಹಾರ. ಅಂಚಳಿನ ಭೂದತ್ತೋ ದೇಶಿರೋದು ಶುದ್ಧನವೋ ಅಭೂದತ್ತೋ ವವ. ವ್ಯವಹಾರ ಏನಿದೆ? ಅಭೂತಾರ್ಥ. ಬಿಟ್ಟು ಹೋಗ್ತಿದೆ ಮರು ಸಮಯದೊಳಗೆ ಇಲ್ಲ ಆಗ್ತಿದೆ. ಇಲ್ಲಾದರೂ ಕೂಡ ಇನ್ನೊಂದಕ್ಕೆ ಧಾರಣ ಮಾಡುವಂಥದ್ದು, ಇನ್ನೊಂದಕ್ಕೆ ಇರ್ಲಿಕ್ಕೆ ಅವಕಾಶ ಕೊಡುವಂಥದ್ದು ಅದು ಇದೆ ರೀ. ಅದು ಇಲ್ಲ. ಯಾವುದಿಲ್ಲ? ವರ್ತಮಾನದೊಳಗೆ ಯಾವುದಿದೆಯೋ ಅದು ಇಲ್ಲ. ವರ್ತಮಾನದೊಳಗೆ ಯಾವುದಿದೆಯೋ ಅದರೊಳಗೆ ಭವಿಷ್ಯ ಇಲ್ಲ. ಅಂಚಳಿನ ಇಲ್ಲಿ ಬಂತಿದ್ದು ಪ್ರಾಗಭಾವ, ಪ್ರಧ್ವಂಸಾಭಾವ ಎಲ್ಲ ಬಂತು. ಅಭಾವನೆ ಇದೆಲ್ಲ, ಪ್ರಾಕ್ ಅಭಾವ ಇದೆ. ಅಭಾವ ಇಲ್ಲನ ಯಾವುದಿಲ್ಲ? ವರ್ತಮಾನದೊಳಗೆ ಪೂರ್ವದ್ದು ಇಲ್ಲ. ಆದ್ರ ಪೂರ್ವದ ವರ್ತಮಾನದೊಳಗೆ ಅದಿಟ್ಟಿನಿಲ್ರಿ. ಎಲ್ಲಿತ್ತು? ಅದ ಜೀವದ ಪರಿಣಾಮನದೊಳಗಿತ್ತು. ತಿಳಿತಾ ಇದೆಯಲ್ಲ? ಪೂರ್ವದ ವರ್ತಮಾನದೊಳಗೆ ಇತ್ತ. ಹಾಗಾದ್ರ ಪೂರ್ವದ ವರ್ತಮಾನದೊಳಗೆ ಯಾವುದು ಇತ್ತೋ ಅದು ಇಲ್ಲ. ಆದ್ರ ವರ್ತಮಾನದ ಪೂರ್ವ ಏನಿದೆ ಅದು ಇದೇನಿಲ್ರಿ? ಅದು ಇದೆಯಲ್ಲ, ದ್ರವ್ಯದ ಪರಿಣಾಮನ ಅದು ಇದೆ. ಹಾಗೆ ನೋಡಿದರ ಎಷ್ಟದವ್ರಿ ಖಾತ ಸಿಂಹಾಸನ ಎಷ್ಟದವು ಪರ್ಯಾಯ ಕೊಡುವಂಥವ? ಒಂದೇ ಇದೆ ರೀ, ಒಂದೇ ಇದೆ. ಆದ್ರೆ ಮೂರೂ ಕಾಲದ ಪರ್ಯಾಯಗಳನ್ನ ದ್ರವ್ಯ ಶಕ್ತಿ ರೂಪದಿಂದ ಧಾರಣ ಮಾಡಿದೆ. ಒಂದ್ ಸಮಯದೊಳಗೆ ಒಂದು ಪರ್ಯಾಯಕ್ಕೆ ಅವಕಾಶ ಕೊಡುವ ಶಕ್ತಿ ಇದೆ ವಿನಃ ಪರ್ಯಾಯವನ್ನು ಮಾಡುವ ಶಕ್ತಿ ಇಲ್ಲ. ಪರ್ಯಾಯವನ್ನು ಮಾಡುವ ಶಕ್ತಿ ದ್ರವ್ಯದೊಳಗೆ ಇರ್ತಿತ್ತು ಅಂತಂದ್ರ ತನ್ನ ಸ್ವಭಾವ ಬಿಟ್ಟು ಬೇರೆ ಯಾತಕ್ಕೆ ಮಾಡ್ತಿರ್ತಾರೆ? ಅದ ಮಾಡ್ತಾನೆ ಇರಲಿಲ್ಲ. ಪುತ್ರನಿಗೆ ಜನ್ಮ ಕೊಡುವ ಸಾಮರ್ಥ್ಯ ಪಿತನಿಗೆ ಇದೆ ವಿನಃ ಎಂಥ ಪುತ್ರನಿಗೆ ಜನ್ಮ ಕೊಡೋದ ಅನ್ನೋದು ಪಿತನ ಅಧೀನ ಇಲ್ಲ. ತಿಳಿತೇನ್ರಿ? ಪುತ್ರನಿಗೆ ಜನ್ಮ ಕೊಡುವ ಸಾಮರ್ಥ್ಯ ಇದೆ ಪುರುಷನಿಗೆ, ಆದ್ರ ಎಂಥ ಪುತ್ರನಿಗೆ ಜನ್ಮ ಕೊಡೋದ ಅನ್ನೋ ಸಾಮರ್ಥ್ಯ ಇಲ್ಲ. ಅತದ್ಭಾವ ಅಂತಂದ್ರ ಆ ಭಾವ ಇಲ್ಲ ಅದರಲ್ಲಿ, ಪರಿಣಮನದೊಳಗೆ ಆ ಭಾವ ಇಲ್ಲ. ಆದ್ರೂ ಕೂಡ ಆ ಭಾವ ರೂಪದಿಂದ ಅದು ಪರಿಣಮನ ಮಾಡ್ತಿದ್ದಾರೆ. ಅದೇ ವಿಷಯ ಇದೆ. ಪರಿಣಮನದೊಳಗೆ ಇಲ್ಲ, ಆದ್ರೆ ಆ ಪರಿಣಾಮ ರೂಪದಿಂದ ಪರಿಣಮನ ಮಾಡುವ ಶಕ್ತಿ ಇದರಲ್ಲಿ ಇದೆ. ಪರಿಣಾಮಕ್ಕೆ ಕಾರಣ ಆಗುವುದಿಲ್ಲ, ಪರಿಣಾಮವನ್ನು ರಚನೆ ಮಾಡುವುದಿಲ್ಲ. ಬಹಳ ಅದ್ಭುತ ಮಾತಿದೆ ರೀ.
ಇಷ್ಟು ಸ್ವತಂತ್ರ ಇರುವೆಳೆದೊಳಗ ನನಗೆ ಕರ್ಮ ಕಾಡ್ತಿದೆ, ನನಗೆ ರೋಗದಿಂದ ದುಃಖ ಆಯಿತು, ನನಗೆ ಅವ ಹಾನಿ ಮಾಡಿದ, ನನಗೆ ಈ ಕಾಲದಿಂದ ಲಾಭ ಆಗ್ತಾ ಇಲ್ಲ, ಏನಿದೆ ರೀ? ಬರೀ ಸುಳ್ಳು ನೆಪ, ಮಾಡೋದಿಲ್ಲ ತನಗೇನು, ಮತ್ತು ಸುಳ್ಳು ನೆಪ ಏನೇನರೇ ಹೇಳು. ಮೋಹಿನಿ ಕರ್ಮದೋದೇ ಇದೆ, ಇನ್ನು ಬರೋದಿದೆಯಲ್ಲ ದರ್ಶನ ಮೋಹ, ಚಾರಿತ್ರ ಮೋಹ, ಹೀಗೇ ವಸ್ತು ಸ್ವರೂಪ ಇದೆ ಅಂತ ಹೇಳಿದ್ರು. ಕಿಟಕಿ ಬಾಗಿಲ ಮೇಲೆ ಹಾಕೋದ, ಕಿಟಕಿ ಬಾಗಿಲ ಆ ಕಿಟಕಿ ಬಾಗಿಲ ಮೇಲೆ ಹಾಕೋದು, ಅಲ್ಲೇ ತೆಗೆದಿಲ್ಲ. ಅಲ್ಲಿ ನಾಗರತ್ನರಾಜು ಎಷ್ಟು ಚಂದ ಹೇಳ್ತಿದ್ದಾರೆ, ಆ ಕಿಟಕಿಯನ್ನು ಇವನಿಗೆ ಹೇಳಿದೆಯಾ, ತಡಿ ನೀ ನನ್ನನ್ನು ಇಲ್ಲಿ ಕೂರ್ಸಿದೀಯಾ, ನಿನಗೆ ತೋರಿಸ್ತೇನೆ ಅಂಥೇಳಿ, ಅದಕ್ಕೇನು ಜ್ಞಾನ ಇದೆಯಾ ಅಂಥೇಳಿ ಕೇಳಿ. ವಸ್ತು ಬಂತಾರಲ್ಲ ನಡುವ, ಅಲ್ಲಿದ್ದ ಕಿಟಕಿ ಈ ಕಡೆ, ಇಲ್ಲದ ಬಾಗಿಲ ಆ ಕಡೆ, ಏನೇನೋ ಮಾಡಿದಾರಲ್ಲ ಅವ್ರು ಭಾಳ ಚಂದ ಹೇಳ್ತಿದ್ದಾರೆ. ಆ ಕಿಟಕಿಗೆ ಜ್ಞಾನ ಇದೆಯಾ, ತಡಿ ನೀ ನನ್ನನ್ನು ಇಲ್ಲಿ ಕೂರ್ಸಿದೆಯಾ, ನಿನಗೆ ತೋರಿಸ್ತೇನೆ ನಾ ಸರಿಯಾಗಿ, ಹಾಗೇನಾದರೂ ಇದೆಯಾ ಅಂತ ಕೇಳ್ತಿದ್ದೆ. ಜೀವದಲ್ಲಿ ಅಜ್ಞಾನ ಎಷ್ಟ್ರಿ? ಹಾಗಾದ್ರೆ ಆ ಅಜ್ಞಾನ ರೂಪದಿಂದ ಪರಿಣಮಿಸುವಂಥವ್ರು ಯಾರಿದ್ರು? ಡಿಗ್ರಿ ಹೋಲ್ಡರ್ ಇದ್ರಲ್ಲ, ಏನು ಅಕ್ಷರ ಬಲ್ಲವರು, ಅಕ್ಷರ ಬಾರದೇ ಇರೋರು ಇದ್ದರ್ರಿ. ಧನವಂತರ ಮತ್ತು ವಿದ್ಯಾವಂತರಿದ್ದಾರೆ. ಅವರಿಗೆ ಧನವಂತರ ಅನ್ನೋದೇನು, ವಿದ್ಯಾವಂತರ ಅನ್ನೋದೇನು, ಅಜ್ಞಾನಿ ಮೂಢ ನಿರ್ಧನ ಅನ್ನೋದ ಅಂಥೇಳಿ ನಾ ಸ್ವಾಮೀಜಿನ ಅದು ಅನ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮಂಥವ್ರು ಏನು ಅನ್ನೋದಿದೆ, ಏನು ಈ ಜೀವ ಭಿಕಾರಿ ಅಂಥೇಳಿ ಅಂತಾರೆ. ಭಿಕಾರಿ ಪರದ್ರವ್ಯದ ಹತ್ರ ಸುಖದ ಭಿಕ್ಷೆ ಸಿಗಬೇಕು. ಭಿಕಾರಿ ಅಂದ್ರ, ಢೋರ ಅಂದ್ರ, ತಿರಿಯಂಚಂದ್ರ ಏನಂತ ಅವ್ರಿಗೆ ಎಲ್ಲೇದು ಅನ್ಲಿಲ್ಲ. ಪೂರ್ವಾಚಾರ್ಯರ ಅಂದದ್ದೇ ಅಂತಾರೆ. 14 ಬಾರಿ ಅಂದಿದ್ದಾರೆ ಅಮೃತ ಚಂದ್ರಾಚಾರ್ಯ ಸಮಯ ಸಾರದ ಪರಿಶಿಷ್ಟದೊಳಗೆ. ಏನ? ಪಶು. ಪಶು ಯಾರಿಗೆ? ಮಿಥ್ಯಾದೃಷ್ಟಿ. ಮಿಥ್ಯಾದೃಷ್ಟಿ ನಿಜವಾಗಿ ಧರ್ಮ ಪಥವನ್ನು ಸಾಧಿಸದಿದ್ದರೆ ಇವು ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮೃಗದ ಹಾಗೆ ವರ್ತಿಸ್ತಾ ಇದ್ದೇವೆ. ಏನಿದೆ ಹೇಳ್ರಿ? ವಾಸ್ತುಶಾಸ್ತ್ರ नाही जैन दर्शनमध्ये ಕುಂದಾದ್ರಿ ಒಳಗೆ ಪ್ರಶ್ನೆ ಬಂದಿತ್ತಲ್ಲ, ಯಾರ ಇದ್ರ ಹೇಳ್ರಿ, ಯಾರು? ಕಾಟದ್ದು ಹೇಳಿದ್ರು. ಒಬ್ಬ ಮನೆ ಕಟ್ಟತಾನು, ಅವನು ಬೆಡ್ರೂಮ್ ಮಾಡ್ಕೊಳ್ತಾನು, ಅವ 6 ಫುಟದವದನು ಮತ್ತು 4 ಫುಟದ ಬೆಡ್ರೂಮ್ ಮಾಡೋದಿಲ್ಲ. ಇಷ್ಟು ವಾಸ್ತು ಅಂತ ಹೇಳಿ ತನಗೆ ಆಗಬೇಕು. ಬೆಳಕು ಯಾವ ಕಡೆ ಬರಬೇಕು? ಬೆಳಕು ಬರಬೇಕು ಅಡುಗೆ ಮಾಡುವುದಕ್ಕಾದ, ಆ ಪ್ರಕಾರ ಕಟ್ಟತಾನೆ. ಇದಕ್ಕೂ ವಾಸ್ತು ಅಂದಿದ್ದರು. ಇದನ್ನು ಬಿಟ್ಟು ಏನಿದೆ? ಕುಂದಾದ್ರಿ ಒಳಗೆ ಪ್ರಶ್ನೆ ಬಂದಿರ್ತದೆ. ಅದು ಎಲ್ಲೆಲ್ಲಿ ಹೋಯಿತು, ಏನೇನಾಯಿತು ವಾಸ್ತುದ್ದು? ಇವು ಜ್ಯೋತಿ, ಇವು ಏನು ಹುಟ್ಟ ಬರೀತಾರ, ಅದು ಹೆಂಗೆ ಬರೀತಾರ? ಕುಂಡಲಿ. ಅದರದ್ದೇನೇನಾಯ್ತು ಶಾಸ್ತ್ರ ಎಲ್ಲೆಲ್ಲ ಹೇಳಿಲ್ಲ. ಅದನ್ನ ಕೇಳೋರು ನರ್ಕಕ್ಕೆ ಹೋಗ್ತಾರೆ, ಹೇಳೋರು ನರ್ಕಕ್ಕೆ. ಅವ್ರು ಹೇಳಿದ್ರಲ್ಲ, ಶಶಿಧರ ಬೆಂಗಳೂರವ್ರು, ನ್ಯೂ ಬೆಂಗಳೂರವ್ರು. ಗಂಧಸ್ಥಿ ಮಹಾಭಾಷೆಯಲ್ಲಿದೆ, ಕೇಳಕ್ ಹೋಗಿದ್ದರ್ರಿ ಬ್ರಹ್ಮಚಾರಿ ಯಶ್ಪಾಲಣ್ಣಾರೆ ಅಪ್ಪಾಜಿನ ಕರ್ಕೊಂಡು. ಗಂಧಸ್ಥಿ ಮಹಾಭಾಷ್ಯ ಎಲ್ಲಿದೆ? ಭೂಗರ್ಭದೊಳಗಿದೆ ಅಂತ ಹೇಳಿ ಇದೆಯಲ್ಲ, ಎಲ್ಲಿದೆ ಅಂತ ಹೇಳಿ ಕೇಳಲಿಕ್ಕೆ ಯಶ್ಪಾಲನ್ನ ಅಪ್ಪಾಜಿನ ಕರ್ಕೊಂಡು ಹೋಗಿದ್ರು. ಸಮಯ ಸಾರದ ಕೆಲಸ ನಡೀತಿತ್ತು, ಬೆಂಗಳೂರೊಳಗೆ ಇದ್ದಾರಲ್ಲ. ಅವಾಗ ಒಂದು ದಿವಸ ಹೋದ್ರು. ಅವ್ನು ಜ್ಯೋತಿಷಿ, ಮಹಾನ್ ವಿದ್ವಾಂಸರಿ ಅವ, ಜ್ಯೋತಿಷ್ ಶಾಸ್ತ್ರದೊಳಗ ಬಹಳ ಹೆಸರಾಂತ. ಅವನ ಹತ್ರ ಹೋದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕ್ರಿ. ಹೋದ್ರು, ಇವ್ರು ಬೆಳಗ್ಗೆ ಹೋದ್ರು. ಅವ ಬಂದ, ಅವ ಹೇಳಿದ್ರೆ, ನಾವು ಮೂರ್ಖರನ್ನು ಮೂರ್ಖ ಮಾಡ್ತೀವಿ, ನೀವು ಇಷ್ಟು ಮೂರ್ಖರದಿರಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಯಶ್ಪಾಲಣ್ಣನ ವೇಷ ನೋಡಿ ಅಣ್ಣಾಗನ ಅಂದ್ರೆ ಅವ್ರ, ಮೂರ್ಖರನ್ನು ಮೂರ್ಖ ಮಾಡ್ತೀವಿ, ನೀವು ಕೂಡ ಇಷ್ಟು ಮೂರ್ಖದಿರಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅವರು ಇಲ್ಲಲ್ಲ, ಈಗ ಯಾರನ್ನು ಕೇಳಿಸ್ಕೊಡೋದ? ಸರ್ವಜ್ಞ ಪ್ರಭು ಇಲ್ಲ, ನಿನಗೆ ಈ ಸತ್ಯ ಸ್ವರೂಪವನ್ನು ಯಾರ ಹತ್ರ ಹೋಗಿ ಸಿದ್ಧ ಮಾಡಲಿ ಅಂತ ಹೇಳಿ ಸ್ವಾಮೀಜಿ ಅಂತಾರಲ್ಲ, ಹಾಗೆ ನಾನು ಯಾರ ಹತ್ರ ನಿಮಗೆ ಸತ್ಯ ತೋರಿಸ್ಕೊಡ್ತೀನಿ. ಏನು ನಾ ಹೇಳಿದ್ದ ಖರೆ, ಆದರೆ ಅದನ್ನು ಸುಳ್ಳು ಹೇಳಿ ನನಗೇನು ಸಾಧಿಸಬೇಕಾದಂತ. ಆಮೇಲೆ ಅಪ್ಪಾಜಿ ಹೇಳಿದ್ರು, ಏನೋ ನಾವು 100 ಹೇಳೋದು ನಿಜ ಆಗ್ಬೋದು ಅಂತಂದ್ರು. ಯಾರು 10 ಮಾತು ಹೇಳಿದ್ರೆ ಒಂದು ಸರಿ ಆಗುತ್ತಿದೆ ಆಗೋದಿರ್ತೈತಿ. ಅಲ್ಲ, ಸಾಮಾನ್ಯ ಅಜ್ಞಾನಿ ಬಾಲಕ ಕೂಡ ಹೇಳಿದ್ರೆ ಆಗ್ತಿದೆ ಅಥವಾ ಇಲ್ರಿ?
ಆಮೇಲೆ ಅದು ಸರಿಯಾದದ್ದು ಅವ 10 ಜನರಿಗೆ ಹೇಳ್ದ ಅಂತಂದ್ರೆ ಅವ 100 ಜನರಿಗೆ ಹೇಳ್ತಾನೆ. ಹೀಗಾಗಿ ಈ ಅಜ್ಞಾನ ಪರಂಪರೆ ಬೆಳೆದಿದೆ. ಆದರೆ ಇಷ್ಟು ಸಾಮಾನ್ಯ ವಿವೇಕ ಇರೋದಿಲ್ಲ. ಜೀವ ಮಾಡಿದ್ದ ಪಾಪಕರ್ಮ ಮಾಡಿದ್ದ ಅಂತಂದ್ರೆ ಸುಖ ಎಲ್ಲಿಂದ ಬರುತ್ತೆ? ಇಷ್ಟು ಸಾಮಾನ್ಯ ಕರ್ಮ ಸಿದ್ಧಾಂತ ಸಾಮಾನ್ಯವಾಗಿ ಎಲ್ರಿಗೂ ಜನರಿಗಂತೂ ಗೊತ್ತಿರಲೇಬೇಕು. ಸಮಯ ಪಾಠ ಅದನ್ನೇ ತಾನು ಮಾಡಿದ ಶುಭ ನಿಶ್ಚಯದಿಂದ ಫಲ ಕೊಡುವುದು. ಅದೇ ಇಲ್ಲಿ ವಸ್ತು ಸ್ವರೂಪ ಹೇಳಿದ್ದಾರೆ ನೋಡ್ರಿ. ಈಗ ಬಂತು ಅದಕ್ಕೆ ಇದಕ್ಕೆ ನಾಳೆ ಒಂದಾಗಿ